ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾವಯ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಈ ಕೈವಲ್ಯ ಪದ್ಧತಿ ಅಂದ ತಕ್ಷಣ ಭಾಳಷ್ಟು ಆನಂದ ಆಗ್ತದೆ. ಯಾಕಂದರೆ ಇದು ನಿಜವಾದ ದಾರಿ ಸಿಗಬೇಕಾದ್ರೆ ಭಾಳ ಪುಣ್ಯ ಮಾಡಿರ್ಬೇಕ್ರಿ, ಭಾಳ ಪುಣ್ಯ ಮಾಡಿರಬೇಕು. ಇಂಥ ದಾರಿ ಸಿಗ್ಬೇಕಂದ್ರೆ ಮುಕ್ತಿಯ ಮಾರ್ಗ ನಮಗೆ ಸಿಕ್ಕದಂದ್ರೆ ನಾವು ಭಾಳ ಪುಣ್ಯಾತಮ್ರಿ. ಇನ್ನು ನಾವು ಹೋಗ್ಬೇಕಷ್ಟೇ, ನಡಿಬೇಕು. ದಾರಿ ಗೊತ್ತಾಗಕತ್ತದ, ಸದ್ಗುರುನಾಥ ತೋರ್ಸಕತ್ತೇನ, ಕೈ ಹಿಡ್ದು ಕರ್ಕೊಂಡು ಹೋಗಕತ್ತೇನ. ಆತ ಕೈ ಹಿಡ್ದು ಕರ್ಕೊಂಡು ಹೋಗ್ತಾ ಇದ್ದಾನ, ನಾವು ಹೋಗ್ಬೇಕು. ಆತ ಹೆಂಗೆ ಹೇಳ್ತಾನೆ ಹಂಗೆ ನಡಿಬೇಕು. ಈ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದ 22ನೆಯ ಪದ ನಡೆದದ. ಇಲ್ಲಿ ಭಕ್ತನಾದಂಥ ಪರಮಾತ್ಮನನ್ನು ಕುರಿತು ನನಗೆ ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಡಪ್ಪ ಅಂತ ಕೇಳ್ಕೊಳಕತ್ತಾನೆ. ಸಾಮಾನ್ಯ ಅಲ್ಲ, ಇದು ವಿಶೇಷವಾದಂತಹ ಜ್ಞಾನ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯದ ಬಗ್ಗೆ ಕೇಳ್ಕೊಳ್ತಾ ಇದ್ದಾನೆ. ಕರುಣಿಸು ಎನಗಿದನೆ ಬೇಡುವೆನು ಅಭವ ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನವ ಅಂತ ಹೇಳಿ, ನನಗೆ ಇವನ್ನೇ ಕರುಣೆ ಮಾಡು. ಈ ಮುಕ್ತಿಗೆ ಸಾಧನ ಆಗುವಂಥವು ಯಾವುವು? ಜ್ಞಾನ ವೈರಾಗ್ಯ ಭಕ್ತಿ. ಇವನ್ನ ನನಗೆ ಕರುಣೆ ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾನೆ. ವೈರಾಗ್ಯ ಬರ್ಬೇಕಂದ್ರೂ ಸುಮ್ಮನೆ ಅಲ್ಲ, ನಿಜ ಭಕ್ತಿ ಬರ್ಬೇಕಂದ್ರೂ ಸುಮ್ಮನೆ ಅಲ್ಲ, ಜ್ಞಾನ ಆಗ್ಬೇಕಂದ್ರೂ ಸುಮ್ಮನೆ ಅಲ್ಲ. ಭಾಳ ದೊಡ್ಡ ಕೆಲಸ ಇವು. ನಮ್ಗೆ ಅನ್ನಿಸ್ತಿರ್ಬೇಕು, ಇವೇನ್ರಿ ನಾವೊಂದು 4 ಮನೆ ಕಟ್ಟಿದ್ದೀವಿ, ಒಂದು 4 ಗಾಡಿ ತೊಗೊಂಡಿವಿ, ಜಮ್ಮತ್ತ ತಿರುಗಾಡಿದ್ವಿ, ನಾವು ತೋಡ ಕಷ್ಟಪಟ್ಟಿವೇನ್ರಿ ಅಂತೀವಿ. ಖರೇನೆ ಅದ್ರ ಒಳಗಡೆ ಇಂಥವು ಇಟ್ಕೊಂಡು ಕುಂತೀವಿ, ಅಂಥೆಂಥ ದುರ್ಗುಣಗಳನ್ನು ಇಟ್ಕೊಂಡು ಕುಂತೀವಿ. ಆದರೆ ತಾಕತ್ತಿತ್ತು ಅಂತಂದ್ರೆ ಅವೆಲ್ಲವುಗಳನ್ನು ತೆಗೆದು ಇಂಥ ಜ್ಞಾನ ವೈರಾಗ್ಯ ಭಕ್ತಿಯನ್ನು ಸಂಪಾದನೆ ಮಾಡ್ಕೊತಾರೆ. ಭಕ್ತಿ ವೈರಾಗ್ಯ ಜ್ಞಾನವನ್ನು, ಇದು ನಿನ್ನ ತಾಕತ್ತು, ಇದು ನಿನ್ನ ಶಕ್ತಿ, ಇದು ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗುವಂಥದ್ದು. ಇದು ಅದಕ್ಕೆ ಮಹಾತ್ಮರು ಬೇರೆ ಏನು ಕೇಳಲಿಲ್ಲ. ಅವರು ನನಗೆ ಭಕ್ತಿ ಜ್ಞಾನ ವೈರಾಗ್ಯವನ್ನು ದಯಪಾಲಿಸಪ್ಪ ಪರಮಾತ್ಮ ಅಂತ ಕೇಳ್ಕೊಳ್ತಾ ಇದ್ದಾನೆ ನೋಡ್ರಿ. ನಿನ್ನೆ ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೊಳೊಡವರೇ ಅದತಿ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳ ಅನುರಾಗವಿಹುದೇ ನಿಜ ಭಕ್ತಿ ಅಂತ ಭಕ್ತಿ ಬಗ್ಗೆ ಹೇಳಿದರು ಅವರು. ಇವಾಗ ಏನು ಹೇಳ್ತಾ ಇದ್ದಾರೆ? ಜ್ಞಾನದ ಬಗ್ಗೆ ಹೇಳ್ತಾರೆ. ಜ್ಞಾನ ಕೊಡಪ್ಪ ನನಗೆ, ಜ್ಞಾನವನ್ನು ಕೊಡ ಅಂಥೇಳಿ ಬೇಡ್ಕೊಳ್ತಾ ಇದ್ದಾನೆ. ಮುಂದಿನ ಪದದಲ್ಲಿ ಹೇಳ್ತಾ ಇದ್ದಾರೆ, ಅದಿದೆನ್ನ ದಕಿಳ ತತ್ವವ ನೇತಿಗಳೆದುಳಿದ ಸದಮಳ ಚಿದಾನಂದ ಪೂರ್ಣ ತಾನೆಂದು ಹೃದಯದೋಳು ನಂಬಿ ಬಹುಮತವೆಣಿಸದೆ ಮತ್ತೆ ಪದುಳದಿಂದಿರಲದೆ ಸಹಜ ಸುಜ್ಞಾನ ಅಂತ ಹೇಳ್ತಾರೆ. ಅದಿದೆನ್ನ ದಕಿಳ ತತ್ವವ ನೇತಿಗಳೆದುಳಿದ ನೋಡಿ ಏನು ಹೇಳ್ತಾ ಇದ್ದಾರ? ಅದು ಅಂತಂದ್ರೆ ಅಪರೋಕ್ಷಕ್ಕೆ ವಿಷಯನಾದಂಥವನ್ನ ಯಾರು? ಈಶ್ವರ ನೋಡ್ರಿ. ಮತ್ತು ಇದು ಅಂತಂದ್ರೇನು? ಈ ಪರೋಕ್ಷಕ್ಕೆ ವಿಷಯನಾದಂಥವನು ಈಶ್ವರ, ಅಪರೋಕ್ಷಕ್ಕೆ ವಿಷಯನಾದಂಥವನು ಜೀವಾತ್ಮ. ಅದು ಇದು ಈಶ್ವರ ಮತ್ತು ಜೀವಾತ್ಮ.
ಪರೋಕ್ಷಕ್ಕೆ ವಿಷಯ ಆಗಿರುವಂಥವನು ಈಶ್ವರ ಅದಾನ, ಅಪರೋಕ್ಷಕ್ಕೆ ವಿಷಯನಾದಂಥವನು ಜೀವ ಅದಾನ. ಅದಕ್ಕೆ ಅದು ಇದೆನ್ನದೆ, ಅದು ಇದು ಎನ್ನದೆ, ಅಖಿಲ ತತ್ವವ ನೇತಿಗಳೆದು. ಯಾವುದದು ತತ್ವಗಳು ಹೇಳ್ತಾರೆ, 25 ತತ್ವಗಳು ಏನದಾವ. ಅದಕ್ಕೆ ಪರೋಕ್ಷಕ್ಕೆ ವಿಷಯನಾದಂಥ ಈಶ್ವರ, ಅಪರೋಕ್ಷಕ್ಕೆ ವಿಷಯನಾದಂಥವನು ಜೀವ. ಇವರಿಬ್ಬರಲ್ಲಿ ಭೇದ ತೋರುವಂಥದ್ದು ಐತೆ. ಈ ಭೇದ ಹೆಂಗದಪ್ಪ ಅಂದ್ರೆ ಮಾಯಾ ಮತ್ತು ಅವಿದ್ಯೆ. ಇಲ್ಲಿ ಈಶ್ವರ ಬೇರೆ ಅದಾನ, ಜೀವ ಬೇರೆ ಅದಾನಂತ ಇದೆಲ್ಲ ಭೇದ ಮಾಡ್ಕೊಂಡು ಗದ್ದಲಕ್ಕೆ ಬಿದ್ದೀವಿ ನಾವು. ಯಾವಾಗ ಅವಿದ್ಯೆಯಲ್ಲಿ ಒದ್ದಾಡಿ ನನ್ನನ್ನು ನಾನು ಮರೆತು ಈ ಮಾಯಕ್ಕೆ ಮರುಳಾಗಿ, ಸಂಸಾರಕ್ಕೆ ಮರುಳಾಗಿ ಶರೀರ ನಾನು ಅಂದ್ಕೊಂಡು ಹೋಗುವಂಥದ್ದು ಏನು ಐತಲ್ಲ, ಇದು ಜೀವಾತ್ಮ ಅಂತ ಅಂತ ಕುಂತಾನೆ. ಸರ್ವಜ್ಞತ್ವಾದಿಯಿಂದ ಕೂಡಿದಂಥದ್ದು ಈಶ್ವರ ಅಂತ ಕೂತಿದ್ದಾನೆ. ಈಶ್ವರನೇ ಬೇರೆ, ಜೀವಾತ್ಮನೇ ಬೇರೆ ಅನ್ನುವಂಥ ಭಾವ ಬಂದಿದೆ. ಯಾವುದರಿಂದ ಬಂತಿದು? ಅಜ್ಞಾನದಿಂದ, ಅವಿದ್ಯೆಯ ಉಪಾಧಿಯಿಂದಿದು ಬಂದಂಥದ್ದು. ಅವಿದ್ಯೆಯ ಉಪಾಧಿಯಿಂದ ಇದೆಲ್ಲ ಭಿನ್ನವಾಗಿ ತೋರಾಕತ್ತದ, ಬೇರೆ ಬೇರೆಯಾಗಿ ತೋರಾಕತ್ತದ. ಅದಕ್ಕೆ ಇಲ್ಲಿ ಚೈತನ್ಯಕ್ಕೆ ಈ ಅವಿದ್ಯೆ ಜೀವಾತ್ಮನಿಗೆ ಉಪಾಧಿ ಆಯಿತು. ಮತ್ತು ಈ ಚೈತನ್ಯಕ್ಕೆ ಏನು ಉಪಾಧಿ ಆಯಿತು? ಮಾಯಾ ಉಪಾಧಿ ಆಯಿತು. ಜೀವಾತ್ಮನಿಗೆ ಅವಿದ್ಯೆ ಉಪಾಧಿ ಆಯಿತು, ಮತ್ತು ಈಶ್ವರನಿಗೆ ಮಾಯಾ ಉಪಾಧಿ ಆಯಿತು. ಈ ಚೈತನ್ಯಕ್ಕೆ ಮಾಯಾ ಉಪಾಧಿ ಆಗಿರುವಂಥದ್ದಕ್ಕಾಗಿ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದ ಅಥವಾ ಈಶ್ವರನಾದ. ಮಾಯಾ ಉಪಾಧಿ ಆದದಕ್ಕಾಗಿ ಸರ್ವಜ್ಞತ್ವಾದಿ ಗುಣಗಳು ಆ ಈಶ್ವರನಿಗೆ ಬಂದವು. ಆದರೆ ಚೈತನ್ಯಕ್ಕೆ ಅವಿದ್ಯೆ ಉಪಾಧಿ ಆಗಿರುವಂಥದ್ದಕ್ಕಾಗಿ ನಾನು ಸಣ್ಣವದೀನಿ, ನಾ ಸಾಯ್ತೀನಿ, ನಾ ಹುಟ್ಟುತ್ತೀನಿ, ನಾ ಅಲ್ಪಜ್ಞತ್ವಾದಿ ಇವನಿಗೆ ಬಂತು, ಜೀವಾತ್ಮನಿಗೆ. ಯಾವುದರಿಂದ? ಅವಿದ್ಯೆ ಉಪಾಧಿಯಿಂದ. ಅದಕ್ಕೆ ಇಲ್ಲಿ ಏನಾಗ್ತದೆ, ಈ ಪ್ರಕೃತಿ ಸರ್ವಜ್ಞತ್ವಾದಿ ಗುಣಗಳು ಯಾವ ರೀತಿ ಅಂತಂದ್ರೆ ಈತ ಜೀವಾತ್ಮ ಅನಿಸ್ಕೊಂಡ, ಏನು ಅಲ್ಪಜ್ಞನಾಗಿ ಈತ ಏನಂದ್ರೆ ಜೀವಾತ್ಮ ಅನಿಸ್ಕೊಂಡ. ಈಶ್ವರನಲ್ಲಿದ್ದ ಮಾಯಾ ಉಪಾಧಿಯನ್ನು ನೋಡ್ರಿ, ಮಾಯಾ ಉಪಾಧಿಯನ್ನು ಮತ್ತು ಮಾಯಾ ಉಪಾಧಿ ಮೂಲಕ ತೋರುವಂಥದ್ದು ಈಶ್ವರನಲ್ಲಿ ಮಾಯಾ ಉಪಾಧಿ. ಮತ್ತು ಮಾಯಾ ಉಪಾಧಿಯ ಮೂಲಕ ತೋರ್ತದೆ. ಈಶ್ವರನಲ್ಲಿ ಮಾಯೆ ಐತಲ್ಲ, ಅದಕ್ಕೆ ಮಾಯೆಯಲ್ಲಿ ಬಿದ್ದ ಮಹೇಶ್ವರ ಅಂತ ಅನಿಸ್ಕೊಂಡ. ಜಗತ್ತಿನ ಸೃಷ್ಟಿ ನೋಡ್ರಿ, ಒಂದು ಪ್ಯೂವರ್ ಬಂಗಾರದಿಂದ ಆಭರಣಗಳು ಆಗಂಗಿಲ್ಲ ಅಂತಾರೆ, ಹೌದಿಲ್ಲ? ಬಂಗಾರ ಅಂಗಡಿಗೆ ಹೋದಾಗ ಪ್ಯೂವರ್ ಬಂಗಾರದಿಂದ ಆಭರಣಗಳು ಆಗಂಗಿಲ್ಲ ರೀ ಅಂತಾರೆ. ಯಾಕಂದ್ರೆ ಅದ್ರಾಗ ಮಿಕ್ಸ್ ಮಾಡಬೇಕು ಅಂತಾರೆ. ಏನಾದರೂ ವೇಸ್ಟೇಜು ಅದಂತಾರೆ ನೋಡ್ರಿ, ಇದು ಕಂಚು ತಾಮ್ರ ಗಿಮ್ರ ಏನಾರು ಒಂದಿಷ್ಟು ಮಿಕ್ಸ್ ಮಾಡಿ ನಮ್ಗೆ ಆಭರಣಗಳನ್ನು ಮಾಡ್ತಾರೆ. ಬಳಿ ಸರ ಪರ ಮಾಡಬೇಕಾದ್ರೆ, ಇಲ್ಲಾಂದ್ರೆ ಆಭರಣಗಳಾಗಲಿ ಮೆತ್ತಗೆ ಆಗಿಬಿಟ್ಟು ಹಾಕೊಳಕ್ಕಾಗಂಗಿಲ್ಲ, ಅವು ಚೆಂದ ಕೂಡಂಗಿಲ್ಲ ಅವು. ಅದಕ್ಕೆ ಇಲ್ಲಿ ಬರೀ ಪರಮಾತ್ಮನಿಂದ ಜಗತ್ತಾಗಲಿಲ್ಲ, ಅಲ್ಲಿ ಮಾಯ ಉಪಾಧಿ ಕೂಡ್ದದಕ್ಕಾಗಿ ಈ ಜಗತ್ತು ನಾನಾ ರೀತಿಯಿಂದ ತೋರಕತ್ತು. ಅದಕ್ಕೆ ಮಾಯ ಉಪಾಧಿ ಆದದಕ್ಕಾಗಿ ಸರ್ವಜ್ಞತ್ವಾದಿ ಗುಣಗಳು ಈಶ್ವರನಿಗೆ ಬಂದವು. ಅದಕ್ಕೆ ಇಲ್ಲಿ ಕೂಡ ಈ ಮಾಯಾ ಮೂಲಕ ತೋರಿದಂಥ ಸರ್ವಜ್ಞತ್ವಾದಿ ಗುಣಗಳನ್ನು, ಈ ಉಪಾಧಿ ಮೂಲಕ ತೋರಿದಂಥದ್ದು ಈ ಗುಣಗಳನ್ನು ಪ್ರಕೃತಿ ಫಸ್ಟ್ ಮಾಯೆಯಿಂದ ತೋರಿದಂಥದ್ದು ಏನಾಯ್ತು? ಫಸ್ಟ್ ಪ್ರಕೃತಿಯಿಂದ ಮಹತ್ತತ್ವದಿಂದ ಏನಾಯಿತು? ಅಹಂಕಾರ ಮಹತ್ತಾಗ್ತದೆ ನೋಡು. ಅದಾದ ನಂತರ ಅಹಂಕಾರ ಆಯಿತು. ಅಹಂಕಾರದಿಂದ ಪಂಚ ತನ್ಮಾತ್ರೆಗಳಾದವು. ಪಂಚ ತನ್ಮಾತ್ರೆಗಳಿಂದ ಪಂಚಮಹಾಭೂತಗಳು ಇವೆಲ್ಲ ಆದವು. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಏನು? ಪ್ರಕೃತಿ ಎಲ್ಲಿಂದ ಆಯ್ತದ? ಮಾಯ ಅನ್ನುವಂಥದ್ದೇ ಅದು ಮಾಯ. ಅದು ಮಾಯ ಅಂದ್ರೇನು? ಯಾವುದಿಲ್ಲವೋ ಅದೇ ಮಾಯ. ಈಗ ದೂರಿಂದ ಮಂಜು ಕಾಣಕತ್ತದ. ಆ ಮಂಜು ಕಾಣ್ತಾ ಇದ್ದಾಗ ನಾವು ಬೆಳಗ್ಗೆ ಹೋಗ್ಬೇಕಾದಾಗ ಮಂಜು ಬಿದ್ದಿರ್ತದೆ ನೋಡ್ರಿ, ಮಂಜು ಬಿದ್ದದ ನೋಡ್ರಿ ಅಂತೀವಿ ನೋಡ್ರಿ. ಹೋಗ್ಬೇಕಾದಾಗ ಹೋಗ್ತಾ ಅದೇನು ನಮ್ಮ ಕೈಗೆ ಸಿಗ್ತದಾನ? ಏನಿಲ್ಲ. ಅದು ಯಾವುದಿಲ್ಲವೋ ಅದೇ ಮಾಯೆ.
ಈ ಮಾಯೆಯಿಂದ ಆದಂಥವು ಇರದೇ ಇರುವಂಥ ಮಾಯೆಯಿಂದ ತೋರಿದಂಥವು ಸತ್ಯ ಇರ್ತಾವನ. ಮಾಯೆಯಿಂದ ಏನು ತೋರಿತಿಲ್ಲ? ಪ್ರಕೃತಿ ತೋರಿತು, ಪ್ರಕೃತಿ ಮಹತ್ವ ತೋರಿತು, ಮಹತ್ವದಿಂದ ಅಹಂಕಾರ ತೋರಿತು, ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು ತೋರಿದವು, ಪಂಚ ತನ್ಮಾತ್ರೆಗಳಿಂದ ಪಂಚಮಹಾಭೂತಗಳು ತೋರಿದವು. ಮತ್ತು ಈ ಪ್ರಕೃತಿ ಅನ್ನುವಂಥದ್ದು ಕೂಡ ಇದು ಸತ್ಯ ಏನು ಅಂದರೆ ಇದು ಮಿಥ್ಯೆ ಆಗಿರುವಂಥದ್ದು. ಇದರಿಂದ ಆದಂಥ ಮಹತ್ವ ಅದು ಸತ್ಯ ಏನು? ಅದು 3 ಗುಣಗಳನ್ನು ಗರ್ಭೀಕರಿಸ್ಕೊಂಡಿರ್ತದೆ. ಮಹತ್ವ ಅಂದರೆ ಎಂಥದ್ದು ಅಂದ್ರೆ ಅಲ್ಲಿ ಮೂಲ ಅಹಂಕಾರ ನಾನು ಅನ್ನುವಂಥದ್ದು, ಮೂಲ ಅಹಂಕಾರ ಪ್ರಕೃತಿ ಅನ್ಸ್ಕೊಳ್ತದೆ. ಅದರಿಂದ ಉತ್ಪನ್ನ ಆದಂಥದ್ದು ಅಂದರೆ ಯಾವುದು? ಒಂದು ಬೀಜ. ಈ ಒಂದು ಬೀಜ ಭೂಮಿಗೆ ಹಾಕಿದ್ರೆ ಅದು ಹೆಂಗಾಗ್ತದಂದ್ರೆ ಈ ಕಡೆ ಬೀಜದ ಥರನೂ ಇಲ್ಲ, ಒಂದು ದಿವಸ ಬಿಟ್ಟು ನೋಡಬೇಕು, ಅದು ಬೀಜದ ಥರನೂ ಇಲ್ಲ, ಈ ಕಡೆ ಗಿಡದ ಥರನೂ ಆಗಿಲ್ಲ, ಊದ್ಕೊಂಡಿರ್ತದೆ, ದಪ್ಪ ಊದ್ಕೊಂಡಿರ್ತದಲ್ಲ ಹಂಗೆ. ಅದು 3 ಅಹಂಕಾರಗಳನ್ನು ಗರ್ಭೀಕರಿಸ್ಕೊಂಡಿರ್ತದಕ್ಕೆ ಅದಕ್ಕೆ ಮಹತ್ವ ಅಂತ ಹೇಳ್ತಾರೆ. ಆ ಮಹತ್ವ ಏನಾಯ್ತಪ್ಪ ಅಂತಂದ್ರೆ ಈ ಅದು ಅಹಂಕಾರಗಳು 3 ಅಹಂಕಾರಗಳು, ತೈಜಸ್ಸು ಮತ್ತು ಇಲ್ಲಿ ವೈಕಾರಿಕ, ತೈಜಸ್ಸು, ಭೂತಾದಿ ಅನ್ನುವಂಥ 3 ಅಹಂಕಾರಗಳು. ಈ ಅಹಂಕಾರ ಪಂಚತನ್ಮಾತ್ರೆಗಳು ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಇವು. ಮತ್ತು ವಿಚಾರ ಮಾಡಿ ನೋಡಿದ್ರೆ ಈ ಪಂಚಮಹಾಭೂತಗಳು ಆಕಾಶ, ಈ ಪಂಚ ತನ್ಮಾತ್ರೆಗಳಿಂದನೇ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅದು. ಇವೆಲ್ಲ ಸತ್ಯ ಅದಾವೇನು ಅಂದರೆ ನಾವು ತಿಳ್ಕೊಳ್ಬೇಕು, ಇವೆಲ್ಲ ಮಿಥ್ಯೆ ಅದಾವೆ. ಮಾಯಿಂದ ಜನಿಸಿದಂಥವು ಯಾವತ್ತಾದ್ರೂ ಸತ್ಯ ಇರ್ತವೇನು? ಮಾಯಿಂದ ತೋರಿದಂಥವು, ಈಗ ಜಾದೂ ಮಾಡೋ ಬರ್ತಾನೆ, ಆತ ಮಾಯ ಮಾಡಿ ತೋರಿಸ್ತಾನೆ. ಒಂದು ಬಟ್ಟೆ ಒಳಗೆ ಹೂ ತೋರಿಸ್ತಾನೆ, ಮತ್ತು ಕಾಗದ ತೋರಿಸ್ತಾನೆ, ದುಡ್ಡು ತೋರಿಸ್ತಾನೆ, ನಾನಾ ರೀತಿಯಿಂದ ತೋರಿಸ್ತಾನೆ. ಅವು ಸತ್ಯ ಏನು? ಅಲ್ಲ. ಅದಕ್ಕೆ ಇಲ್ಲಿ ಮಾಯಿಂದ ತೋರಿದಂಥದ್ದೆಲ್ಲ ಮಿಥ್ಯೆ ಆದಪ್ಪ, ಇದು ನಿನ್ನ ಸ್ವರೂಪ ಅಲ್ಲ, ಇವೆಲ್ಲ ನಿನ್ನಿಂದ ತಿಳಿಸಿಕೊಳ್ತಾವ, ಇವು ಮಿಥ್ಯೆ ಅಂತ ತೆಗೆದು ಹಾಕುವಂಥದ್ದು, ತೆಗೆಯೋದು. ಆಕಾಶ ನೀನಲ್ಲ, ವಾಯು ನೀನಲ್ಲ, ಜಲ ನೀನಲ್ಲ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವ್ಯಾವು ನೀನಲ್ಲ, ಶಬ್ದ, ಸ್ಪರ್ಶ, ರೂಪರಸ ಇವು ಯಾವಲ್ಲ, ಎಲ್ಲೆಂದ ತೆಗಿತಾ ಹೋಗ್ಬೇಕು ಅಷ್ಟೇ. ಫಸ್ಟ್ರಿಂದ ಪ್ರಕೃತಿ ಮಹತ್ವ ಇವೆಲ್ಲ ತೆಗಿತಾವೆ, ಇವ್ಯಾವು ನೀನಲ್ಲ. ಇವೆಲ್ಲ ತೆಗೆದು ಹಾಕಿದಾಗ ಇನ್ನು ಜೀವನದಲ್ಲಿದ್ದ ಅವಿದ್ಯೆ ಉಪಾಧಿಯನ್ನು ಇವೆಲ್ಲ ತೆಗೆದು ಹಾಕಿದಾಗ ಜೀವಾತ್ಮನಲ್ಲಿರುವಂಥದ್ದು ಯಾವುದು? ಅವಿದ್ಯೆ ಉಪಾಧಿಯನ್ನು, ಮತ್ತು ಅವಿದ್ಯೆ ಉಪಾಧಿ ಮೂಲಕ ತೋರಿದಂಥ ನಾ ಸಣ್ಣ ಅವಧಿನಿ, ನಾ ದೊಡ್ಡ ಅವಧಿನಿ ಅನ್ನುವಂಥ ಅಲ್ಪಜ್ಞತ್ವಾದಿ ಗುಣಗಳನ್ನು, ಮತ್ತು ಪಂಚಕರಣಗಳು ಅಂತಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರ, ಮತ್ತು ದಶೇಂದ್ರಿಯಗಳು ಪಂಚ ಪ್ರಾಣಗಳು. ನೋಡ್ರಿ, ದಶೇಂದ್ರಿಯಗಳು ಯಾವುವು? ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಇವು ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಅಂದರೆ ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ ಇವು ಸಂಸ್ಕೃತ ವರ್ಡ್ಸ್ಗಳು. ಸಂಸ್ಕೃತ ಅಂದರೆ ಯಾರ ಭಾಷೆ ಅಂದರೆ ಇದು ಮನುಷ್ಯರ ಭಾಷೆ ಅಲ್ಲ. ಮತ್ತು ಯಾರ ಭಾಷೆ ರೀ? ಸಂಸ್ಕೃತ ಭಾಷೆ ಅನ್ನುವಂಥ ದೇವತೆಗಳ ಭಾಷೆ ಅದು. ಅದಕ್ಕೆ ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ. ಸ್ತೋತ್ರ ಅಂದರೆ ಕಿವಿ, ತ್ವಕ್ಕು ಅಂದರೆ ಚರ್ಮ, ಜಿಹ್ವ ಅಂದರೆ ನಾಲಿಗೆ, ಗ್ರಹಣ ಅಂದರೆ ಮೂಗು, ವಾಸನೆ ನೋಡುವಂಥದ್ದು. ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ ಅಂದರೆ ಕಣ್ಣು. ಇವು ಜ್ಞಾನೇಂದ್ರಿಯಗಳು. ಇವು ದಶೇಂದ್ರಿಯಗಳು. ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಇವು ದಶೇಂದ್ರಿಯಗಳು, 10 ಇಂದ್ರಿಯಗಳು ಇವು. ಮತ್ತು ಪಂಚಪ್ರಾಣಗಳು ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವು ನಮ್ಮೊಳಗಿರುವಂಥವು. ಮತ್ತು ಬೇರೆ ಬೇರೆ ಪುರಾಣ ಅಲ್ರಿ ಇದು, ನಮ್ಮೊಳಗಡೆ ತಿಳ್ಕೊಳ್ಳುವಂಥದಕ್ಕೆ ನಾವು ಇಟ್ಟು ಒದ್ದಾಡಕತ್ತೀವಿ. ಮತ್ತು ಬೇರೆಯವ್ರ ಪುರಾಣ ಅಲ್ಲ ಇದು, ಅಲ್ಲ ಮಂದಿ ಪುರಾಣ ಅಲ್ಲ, ಇದು ನಮ್ಮ ಪುರಾಣ ಇದು. ಅದಕ್ಕೆ ಇಂಥ ಒಂದು ದಶೇಂದ್ರಿಯ 10 ಇಂದ್ರಿಯಗಳು ಮತ್ತು ಪಂಚಪ್ರಾಣಗಳು ಮತ್ತು 5 ಕರಣಗಳು ಮನ, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಜ್ಞಾತೃ, ಪಂಚ ವಿಷಯಗಳು ಎಷ್ಟಾದವಿಲ್ಲಿ? 5 ಕರಣಗಳು, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ ಅನ್ನುವಂಥದ್ದು 5. ದಶೇಂದ್ರಿಯ ಅಂತಂದ್ರೆ 15 ಆದವು. ಯಾವುದು? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಕೂಡಿ 10 ಆದವು, 15 ಆದವು. ಪಂಚಪ್ರಾಣಗಳು 5, 20 ಆದವು. ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ.
ಪಂಚ ವಿಷಯಗಳು ಶಬ್ದ ಸ್ಪರ್ಶ ರೂಪು ರಸ ಗಂಧ ಇವ 5. ಈ 25 ತತ್ವಗಳನ್ನು ತೆಗೆದು ಹಾಕ. ಇವ್ಯಾವ ನಾನು ಅಲ್ಲ. ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರ ನಾನಲ್ಲ, ಜ್ಞಾತೃ ನಾನಲ್ಲ. ಹೌದಲ್ಲ? ಇವು ಜ್ಞಾನೇಂದ್ರಿಯಗಳು ಕೂಡ ನೀನು ಕಣ್ಣು ನೀನದ, ಮೂಗು ನೀನಿದೆ, ಬಾಯಿ ನೀನಿದೆ, ಯಾವ್ದು ನೀನಿದೆ? ಇವ್ಯಾವ ಜ್ಞಾನೇಂದ್ರಿಯಗಳು ನೀನು ಅಲ್ಲ. ಇವ್ಯಾವ ನೀನು ಅಲ್ಲ, ನೀನು ಅಲ್ಲ. ಕರ್ಮೇಂದ್ರಿಯಗಳು ನೀನು ಅದಾವೇನೋ, ನೀನಿದೇನೋ? ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಇವ್ಯಾವ ನೀನು ಅಲ್ಲ. ಪ್ರಾಣವಾಯುಗಳು ನೀನೇನು? ಇವು ಯಾವೆಲ್ಲ ನಿನ್ನಿಂದ ಎಲ್ಲ ತಿಳಿಸ್ಕೊಳ್ತಾವೆ ಇವು. ಅದಕ್ಕೆ ಇವ್ಯಾವ ನೀನಲ್ಲ. ಇವು ನಿನ್ನಿಂದ ತಿಳಿಸಿಕೊಳ್ಳುವಂಥ ಇವೇನು ಅದಾವ ಇವೆಲ್ಲ ಮಿಥ್ಯೆ ಅದಾವ. ನೀ ತಿಳಿಯುವಂಥವನು ಮಾತ್ರ ಸತ್ಯ. ಈ ರೀತಿ ಇವೆಲ್ಲ ಉಪಾಧಿಗಳ ಮತ್ತು ಇವೆಲ್ಲವನ್ನು ಉಪಾಧಿ ಮತ್ತು ಉಪಾಧಿಗಳ ಧರ್ಮಗಳನ್ನು ತೆಗೆದುಹಾಕುವಂಥದ್ದು. ಇವನು ತೆಗೆದುಹಾಕೋದು ಇವ್ ಕೆಲಸಗಳನ್ನು ಇಲ್ಲ. ನಿನ್ನ ಸಂಬಂಧ ಯಾವ ಸಂಬಂಧ ಇಲ್ಲ ಇವು ನಿನಗೆ. ಇವನ್ನ ಯಾವಾಗ ತೆಗೆದುಹಾಕ್ತಿದೆ ಆವಾಗ ಸದ್ರೂಪವಾದ ಪವಿತ್ರವಾದ ಚೇತನ ರೂಪವಾದ ಆನಂದ ರೂಪ ಪರಿಪೂರ್ಣ ಚೈತನ್ಯವೇ ನೀ ಉಳಿತೀರಿ. ಯಾವಾಗ ಇವೆಲ್ಲ ತೆಗಿತಾ ಹೋದಾಗ ಪ್ಯೂರ್ ನೀನೇ ಉಳಿತಿದ್ ನೋಡು. ಪರಿಶುದ್ಧವಾದಂಥ ಚೇತನ ರೂಪವಾದ ಆನಂದ ಸ್ವರೂಪವಾಗಿರುವಂಥ ಅಂಥದ್ದು ನೀನು ಉಳಿತೀಯಪ್ಪ. ಅದಕ್ಕೆ ಘಟ ಮಠ ಎರಡು ಬಿಚ್ಚಿದೊಡೆಂತೂ ದಿಟ ಮುಳಿದಂತಿಹುದು ಆಗಸವಂತು ಅಂತ ಹೇಳ್ತಾರೆ. ಘಟ ಮಠ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಆಕಾಶ ಐತಲ್ಲ, ಹೆಂಗಂದ್ರೆ ಹೇಳ್ತಾರೋ, ಉದಾಹರಣೆ ಹೇಳ್ತಾರೋ. ಆಕಾಶ ಐತಲ್ಲ, ಆಕಾಶ ಘಟಾಕಾಶ ಮಠಾಕಾಶ. ಈ ಉಪಾಧಿ ಆದಂಥದ್ದು ಘಟ ತಗೊಳ್ತಾರೆ. ಏನು ಹೇಳ್ತಾರೆ? ಒಂದು ಘಟದ ಉಪಾಧಿ ಅಂತ ಹೇಳ್ತಾರೆ. ಯಾವುದು? ಮಠಾಕಾಶ, ಘಟಾಕಾಶ. ಈ ಘಟ ಅಂದರೆ ಒಂದು ಗಡಿಗೆ ಒಳಗಿರುವಂಥ ಆಕಾಶ. ಉಪಾಧಿ ಆದಂಥ ಘಟ. ಅದಕ್ಕೆ ಘಟ ಅಂತಂದ್ರೆ ಗಡಿಗೆ, ಆ ಗಡಿಗೆ ಉಪಾಧಿಯಾಗಿರುವಂಥದ್ದು. ಇದು ಯಾವ ರೀತಿ ತೊಗೊಳ್ತಾರೆ ಅಂತಂದ್ರೆ, ಈ ಮಠಾಕಾಶಕ್ಕೆ ಉಪಾಧಿ ಆದಂಥದ್ದು ಯಾವುದು ಅಂದ್ರೆ ಮಠವನ್ನು ತೆಗೆದುಹಾಕುವಂಥದ್ದು. ಮಠ ಅಂದ್ರೆ ಸುತ್ತ ಗೋಡೆಗಳು ಇರ್ತಾವೆ, ನಡು ಬೈಲಿರ್ತದೆ. ಆ ಗೋಡೆಗಳನ್ನು ತೆಗೆದುಹಾಕು. ಈ ಗಡಿಗೆ ಒಳಗೆ ಬೈಲಿಲ್ಲೇನು, ಆಕಾಶ ಇಲ್ಲೇನು ಗಡಿಗೆ ಒಳಗೆ ಆದರೆ ಏಟು ತೋರಾಕತ್ತದ, ಸ್ವಲ್ಪ ತೋರಾಕತ್ತದ. ಘಟ್ಟದಲ್ಲಿ ಗಡಿಗೆ ಒಳಗೆ ಸ್ವಲ್ಪ ತೋರಾಕತ್ತದ, ಮಠದಾಗ ಸ್ವಲ್ಪ ದೊಡ್ಡದು ತೋರಾಕತ್ತದ. ಆ ಮಠನೂ ಕೆಡವ್ರಿ, ಈ ಕಡೆ ಗಡಿಗೆನೂ ಓಡಿರಿ. ಅವು ಎರಡೂ ಹೋದಾಗ ಏನಾಯ್ತಪ್ಪ ಅಂದ್ರೆ ಉಳಿಯುವಂಥದ್ದೇನು? ಆಕಾಶ ಒಂದೇ. ಎರಡೂ ಹೋದಾಗ ಆಕಾಶ ಒಂದೇ ಸತ್ಯವಾಗಿ ಹೆಂಗೆ ಉಳಿತದೋ. ಮಠಾಕಾಶದಾಗೂ ಬೈಲು ಬಂತು, ಘಟಾಕಾಶದ್ದು ಬೈಲು ಎರಡು ಒಂದೇ ಆಯಿತು. ಉಳಿಯುವಂಥದ್ದೇನು? ಬರೀ ಬೈಲು ಉಳಿತು. ಅದಕ್ಕೆ ಈ ರೀತಿಯಾಗಿ ಜೀವ ಈಶ್ವರನಿಗೆ ಉಪಾಧಿಯಾದಂಥ ಮಾಯ ಅವಿದ್ಯೆಗಳನ್ನು ತೆಗೆದು ಹಾಕಿದಾಗ, ಈಶ್ವರನಿಗೆ ಮಠಾಕಾಶ ಅಂದ್ಕೊಳ್ರಿ, ಜೀವಾತ್ಮನಿಗೆ ಘಟಾಕಾಶ ಅಂತ ತಿಳ್ಕೊಳ್ರಿ. ಈ ಜೀವಾತ್ಮ ಒಂದು ಶರೀರ ಹೋಯಿತು ಅಂದಾಗ ಆ ಈಶ್ವರನದು ಏನಾದರೂ ಮಾಯ, ಇದಕ್ಕೆ ಅವಿದ್ಯೆಯನ್ನು ತೆಗೆದುಹಾಕುವಂಥದ್ದು, ಅದಕ್ಕೆ ಮಾಯವನ್ನು ತೆಗೆದುಹಾಕುವಂಥದ್ದು. ಮಾಯ ಅವಿದ್ಯೆ ಎರಡು ಉಪಾಧಿಗಳನ್ನು ಕಳೆದಾಗ ಶಿವನು ಬೇರೆ ಅಲ್ಲ, ಜೀವನು ಬೇರೆ ಅಲ್ಲ, ಒಂದೇ. ಈ ಗಡಿಗೆಗಿರುವಂಥ ಬೈಲು, ಮಠದಾಗಿರುವಂಥ ಬೈಲು ಒಂದೇ, ಬೇರೆ ಬೇರೆ ಅದಾವೇನ? ಈಗ ಮನೆಯಾಗಿರುವಂಥ ಬೈಲು, ಗುಡಿಸಲ್ದಾಗಿರುವಂಥ ಬೈಲು ಬೇರೆ ಬೇರೆ ಇರ್ತಾವೇನ? ಎರಡು ಒಂದೇ. ಉಪಾಧಿಯಿಂದ ಅದು ಗುಡಿಸಲು ಅನ್ಸ್ಕೊಂಡಿರ್ತದೆ, ಉಪಾಧಿಯಿಂದ ಇದು ಮನೆ ಅನ್ಸ್ಕೊಂಡಿರ್ತದೆ, ಉಪಾಧಿಯಿಂದ ಅದು ಮಠ ಅನ್ಸ್ಕೊಂಡಿರ್ತದೆ, ಉಪಾಧಿಯಿಂದ ಘಟ ಅನ್ಸ್ಕೊಂಡಿರ್ತದೆ. ಇವನ್ನೆಲ್ಲ ಉಪಾಧಿಯನ್ನು ತೆಗೆದು ಹಾಕಿಬಿಡಿದಾಗ ಎಲ್ಲ ಒಂದೇ. ಅಲ್ಲಿರುವಂಥ ಆಕಾಶ ಒಂದೇ, ಇಲ್ಲಿರುವಂಥ ಆಕಾಶ ಒಂದೇ. ಅದರಂಗೆ ಜೀವಾತ್ಮನಿಗೆ ಆ ಉಪಾಧಿ ಆದಂಥದ್ದು ಅವಿದ್ಯೆ, ಈಶ್ವರನಿಗೆ ಉಪಾಧಿ ಆದಂಥದ್ದು ಮಾಯೆ, ಇವೆರಡು ತೆಗೆದು ಹಾಕಿದಾಗ ಇಲ್ಲಿ ಏನಾಗ್ತದೆ? ಜೀವ ಮತ್ತು ಪರಮಾತ್ಮ ಈಶ್ವರ ಒಂದೇ ಆಗಿಬಿಡುವಂಥದ್ದು. ಬೈಲು ಹೆಂಗೆ ಒಂದೇ ಆಯಿತು ಅದ್ರಂಗೆ ಈ ರೀತಿಯಾಗಿ ಏನಾಗ್ತದೆ? ಅಖಂಡೈಕ ರಸವಾದಂಥ ಚೈತನ್ಯ ಒಂದೇ ಉಳಿಯುವಂಥದ್ದು. ಅಂಥ ಪೂರ್ಣ ಪರಬ್ರಹ್ಮ ಚೈತನ್ಯವೇ ನಾನಾಗಿದ್ದೀನಿ. ಅಂಥ ದೊಡ್ಡ ಪೂರ್ಣವಾದಂಥ ಚೈತನ್ಯ ಸ್ವರೂಪನೇ ನಾನು ಇದ್ದೀನಿ ಅಂತ ಹೃದಯದಲ್ಲಿ ನಂಬತಕ್ಕಂಥದ್ದು. ನಂಬಬೇಕಂತ ಹೇಳ್ಯಾರ ಅವರು. ಬರೀ ಕೇಳಿಬಿಡೋದಲ್ಲ, ನಂಬುವಂಥದ್ದು. ನಂಬಬೇಕದು.
ಬರೀ 4 ಮಂದಿಗೆ ನಾವು ಹೇಳ್ಕೊಂತ ತಿರುಗಾಡ್ತೀವಿ ರೀ. ನಾವು ಪಂಡಿತರು ಅನ್ಸ್ಕೊತ ಕೆಲಸ ನಿನ್ನ ಕೆಲಸ ಆಗಂಗಿಲ್ಲ. ಮೊದಲು ನಾ ಬಂದದ್ದು ನಾ ಪಾರಾಗಬೇಕಾಗ್ಯದ. ಮೊದಲು ಯಾರು ಮೆಚ್ಚಿದ್ರೇನ್ರಿ, ಯಾರು ಬಿಟ್ರೇನು, ನಾ ಗೆದ್ದುಕೊಂಡು ಕುಂದಿರ್ಬೇಕಾಗ್ಯದ ಅನ್ನೋದಕ್ಕಾಗಿ ಮಹಾತ್ಮರು ನೀ ಮೊದಲು ನಂಬಬೇಕಂತಾರೆ ಅವ್ರು. ಎಲ್ಲವನ್ನ ಬಿಡು, ಮಹಾತ್ಮರ ವಾಕ್ಯವನ್ನು ನೀ ನಂಬುಪ್ಪ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ಈ ರೀತಿ ನಂಬತಕ್ಕಂಥದ್ದು. ಇನ್ನು ಅನೇಕ ಮತವಾದಿಗಳು ಅನಂತ ರೀತಿಯಿಂದ ಜೀವೇಶ್ವರಿಗೆ ಭೇದವನ್ನು ಬೋಧಿಸಿ ಈಗ ಭಾಳಷ್ಟು ನೋಡ್ರಿ. ಅದಕ್ಕೆ ಹೇಳೋದಿದು ಕ್ರಮವಾಗಿ ನಿಜಗುಂಡ್ರು ಹಂಗೆ ಹೇಳಿದ್ದಾರೆ ಅವರು. ಯಾವುದೋ ಒಂದು ನಾವು ಅದನ್ನು ಈಗ ಅದಕ್ಕೆ ಹೇಳ್ತಾರೆ, ಒಬ್ಬ ರೋಗಿ ವಾಸಿ ಆಗಬೇಕಾಗಿತ್ತು ಅಂದ್ರೆ ಒಳ್ಳೆ ಡಾಕ್ಟ್ರನ್ನ ಹಿಡಿದ್ರೆ ಏನಾದರೂ ಕೂಡ ಆ ಡಾಕ್ಟ್ರನ್ನ ಬಿಡಬಾರ್ದು, ಕೊನೆಯವರೆಗೂ ಅದನ್ನ ಟ್ರೀಟ್ಮೆಂಟ್ ತೊಗೊಂಡಾಗ ಕಡಿಮೆ ಆಗ್ತದೆ. ಈಗ ಒಂದು ಡಾಕ್ಟ್ರ್ ಬಿಟ್ಟು ಒಂದು 2 ದಿವಸ ಗುಳಿಗೆ ತೊಗೊಂಡಿವ್ರಿ, ಇನ್ನೊಂದು ಡಾಕ್ಟ್ರಿಗೆ ಓದಿವ್ರಿ, ಇನ್ನೊಂದು ಡಾಕ್ಟ್ರ್ ಬಲ್ಲಿ 2 ದಿವಸ ತೊಗೊಂಡಿವ್ರಿ, ಮುಂದಿನ ಡಾಕ್ಟ್ರ್ ಹತ್ರ ಹೋದ್ವಿ ಅಂದ್ರೆ ಕಡಿಮೆ ಆಗ್ತದೆ. ಇನ್ನೊಂದಿಷ್ಟು ರೋಗ ಜಾಸ್ತಿ ಆಗ್ತದ. ಅದಕ್ಕೆ ಇಲ್ಲಿ ಕೂಡ ಹಂಗೆ ಮತವಾದಿಗಳು ಭಾಳ ಮಂದಿ ಅದಾರ. ಅವ್ರು ಒಂದು ಥರ ಹೇಳ್ತಾರೆ, ಇವ್ರು ಒಂದು ಥರ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ ಅಂತಂದು ಈ ಜೀವ ಈಶ್ವರರಿಗೆ ಭೇದ ಹೇಳ್ತಾರೆ ಅವರು. ಆ ಭೇದವನ್ನು ಬೋಧಿಸಿ ಮುಮುಕ್ಷುಗಳ ಬುದ್ಧಿಯನ್ನು ಸಂಶಯ ರೂಪದ ಕೂಪದಲ್ಲಿ ತಳ್ತಾರ, ಗೊಂದಲ ಮಾಡಿಬಿಡ್ತಾರೆ. ನಿನ್ನ ತಲೆ ಒಳಗೆ ಹುಳ ಬಿಟ್ಬಿಡ್ತಾರೆ ಅವರು. ಹುಳ ಬಿಟ್ಟು ಶಿವ ಬ್ಯಾರೆ ಅದನ್ನು ನೋಡ್ರಿ, ಜೀವ ಬ್ಯಾರೆ ಅದನ್ನು ನೋಡ್ರಿ, ಕಂಕ್ ಅದನ್ರಿ, ಕಿಂಗ್ ಅದನ್ರಿ. ಮತವಾದಿಗಳು ಭಾಳ ಜನ ಅದಾರಲ್ಲ, ನಿನ್ನ ತಲೆ ಒಳಗೆ ಹುಳ ಬಿಟ್ಟು ಗೊಂದಲ ಮಾಡಿಬಿಡ್ತಾರೆ. ನಿನಗೆ ಯಾವುದು ಆ ಕಡೆ ಹತ್ಲಾಗೂ ಇಲ್ಲ, ಈ ಕಡೆ ಇತ್ಲಾಗೂ ಇಲ್ಲ. ಅಂಥ ಒಂದು ಭೇದ ಬುದ್ಧಿ ಹೇಳುವಂಥ ಮತವಾದಿಗಳು ಅದಾರಪ್ಪ. ಅದಕ್ಕೆ ಇದನ್ನು ನಂಬಬಾರ್ದು ಅಂತ ಹೇಳ್ತಾರೆ ಅವರು. ಇಂಥವೆಲ್ಲ ನಂಬತಕ್ಕಂಥದ್ದಲ್ಲ. ಅದಕ್ಕೆ ಮತವಾದಿಗಳು ಯಾವ ರೀತಿಯಿಂದ ಭೇದವನ್ನು ಬೋಧಿಸ್ತಾರೋ ಅನ್ನುವಂಥದ್ದನ್ನು ಮತ್ತು ಅದರ ಖಂಡನವನ್ನು ಪರಮಾನುಭವದೇ, ಯಾಕಂದರೆ ಪರಮಾನುಭವದೆಯಲ್ಲಿ ಕೂಡ ಅವರು ಹೇಳಿದ್ದಂಥದ್ದನ್ನು ಅಲ್ಲಿ ಖಂಡನೆ ಮಾಡಿದ್ದಾರೆ. ಯಾರು? ವೇದಾಂತಿಗಳು. ಪರಮಾನುಭವದೆಯಲ್ಲಿ ಇಲ್ಲಿ ಏನು ಮಾಡಿದ್ದಾರೆ, ಅದನ್ನು ಖಂಡನೆ ಮಾಡಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ಕೂಡ ಇಲ್ಲಿ ಹೇಳ್ತಾರೆ. ನಾವು ಯಾವುದನ್ನು ಯೋಗ್ಯ ಅನ್ನುವಂಥದ್ದನ್ನು ನೋಡಿ ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಇನ್ನು ಭಕ್ತನಾದಂಥ ಪರಮಾತ್ಮನನ್ನು ಏನು ಬೇಡ್ಕೊಳ್ತಾನೆ ಮತ್ತು ಮುಂದೆ ಈ ರೀತಿಯಾಗಿ ಇಲ್ಲಿ ಏನು ಕೇಳಿದ್ರು ಅವರು, ಭಕ್ತನಾದಂಥ ಜ್ಞಾನವನ್ನು ಕೇಳಿದ. ಅಂದರೆ ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲಪ್ಪ. ಉಪಾಧಿಯಿಂದ, ಮಾಯ ಉಪಾಧಿಯಿಂದ ಆತ ಈಶ್ವರ ಅನ್ಸ್ಕೊಂಡ, ಅವಿದ್ಯೆ ಉಪಾಧಿಯಿಂದ ನೀ ಜೀವಾತ್ಮ ಅನ್ಸ್ಕೊಂಡು ಇವೆರಡನ್ನು ಒಡೆದು ಹಾಕಿಬಿಡು. ನೀನೇ ಪೂರ್ಣ ಚೈತನ್ಯ ಆದಂಥ ಬೇರೆ ಏನು ತರ್ತೀಯಪ್ಪ, ಇಲ್ಲಿ ಏನಿಲ್ಲ ನೋಡು. ಅದಕ್ಕೆಲ್ಲ ಶರೀರಗಳು ಕಾಣ್ತಾವೆ, ಎಲ್ಲ ಜೀವರಾಶಿಗಳ ಶರೀರ ಕಾಣ್ತಾವೆ. ಉಪಾಧಿಗಳನ್ನು ತೆಗೆದು ನೋಡಿ, ಬರೀ ಚೈತನ್ಯವನ್ನು ನೋಡ್ರಿ. ನೀನು ಬೇರೆ ಅಲ್ಲ, ಅವು ಬೇರೆ ಅಲ್ಲ, ಯಾವ ಜೀವಿಗಳು ಬೇರೆ ಇಲ್ಲ. ಇಲ್ಲಿ ಎಲ್ಲ ಸ್ವರೂಪನೇ ಒಂದೇ. ಒಂದು ಆಲದ ಮರ ತೊಗೊಂಡು ಎಲ್ಲ ಎಲೆ ಕಾಂಡ ಭಿನ್ನವಾದಂಥ ಒಂದು ಗಿಡದಲ್ಲಿ ಎಲೆಯನ್ನು ನೋಡ್ತೀವಿ, ಕಾಂಡವನ್ನು ನೋಡ್ತೀವಿ, ಹೂವು ನೋಡ್ತೀವಿ, ಮೊಗ್ಗು ನೋಡ್ತೀವಿ, ಕಾಯಿ ನೋಡ್ತೀವಿ, ಹಣ್ಣು ನೋಡ್ತೀವಿ, ಚಿಗುರು ನೋಡ್ತೀವಿ, ಎಲ್ಲ ನೋಡ್ತೀವಿ. ಆದರೆ ಎಲ್ಲದಕ್ಕೆ ಇರುವಂಥ ಅಖಂಡೈಕ ರಸ ಒಂದೇ ಇರೋದು, ಗಿಡದ ರಸ ಒಂದೇ ಇರೋದು. ಕಾಣೋದು ಮಾತ್ರ ಭಿನ್ನ ಕಾಣಕತ್ತಾವೆ. ಅದಲ್ಲ, ಈಗ ಭಿನ್ನ ಕಾಣದೇನೆ ಎಲೆ ನೋಡೋದು ಬೇಡ, ಕಾಯಿ ಅನ್ನೋದು ಬೇಡ, ಹೂವು ಅನ್ನೋದು ಬೇಡ. ಅದರ ಒಳಗಡೆ ಇರುವಂಥ ಆ ಗಿಡದ ರಸ ಮಾತ್ರ ಎಲ್ಲರಿಗೂ ಪೂರೈಕೆ ಆಗ್ತದೆ. ಎಲ್ಲದಕ್ಕೂ ಪೂರೈಕೆ ಆಗುವಂಥದ್ದು ಒಂದೇ ರಸ ಇರ್ತದಲ್ಲ, ಅದನ್ನು ನೋಡಿದಾಗ ಧನ್ಯ ಆಗ್ತದೆ. ಅದೇ ಇರುವಂಥದ್ದು ಜ್ಞಾನ ಅಂದರೆ, ಅದೇ ಇರುವಂಥದ್ದು ನಾಮರೂಪ ತೆಗೆಯುವಂಥದ್ದು. ಒಳಗಡೆ ಚೈತನ್ಯ ಮಾತ್ರ ನೋಡಿದಾಗ ಜಗತ್ತಿನೊಳಗೆ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಮನುಷ್ಯರು ಎಲ್ಲ ತೋರ್ತಾವೆ. ಯಾವುದರಿಂದ ತೋರ್ತಾವೆ? ಉಪಾಧಿ ಮೂಲಕ ತೋರಕತ್ತೇವಲ್ಲ ಇವೆಲ್ಲ. ಯಾವಾಗ ಅಜ್ಞಾನ ಅನ್ನುವಂಥ, ಅವಿದ್ಯೆ ಅನ್ನುವಂಥ ಉಪಾಧಿನ ನಾವು ತೆಗೆದು ನೋಡಿದಾಗ ಗೊತ್ತಾಗ್ತದೆ, ಎಲ್ಲ ಒಳಗಡೆ ಇರುವಂಥ ಚೈತನ್ಯ ಸ್ವರೂಪನೇ ನಾನೇ ಸ್ವರೂಪ ಅಂತ ಗೊತ್ತಾಗ್ತದೆ. ಅಲ್ಲಿವರೆಗೂ ಗೊತ್ತಾಗಂಗಿಲ್ಲ. ಅದಕ್ಕೆ ಯಾವಾಗ ಈಶ್ವರನ ಮಾಯೆ ಮತ್ತು ಜೀವಾತ್ಮನ ಅವಿದ್ಯೆ ಉಪಾಧಿಯನ್ನು ತೆಗೆದು ಹಾಕಿದಾಗ ಜೀವ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಇದು ಜ್ಞಾನ. ಇದನ್ನು ನನಗಿಂಥ ಜ್ಞಾನವನ್ನು ದಯಪಾಲಿಸಪ್ಪ ಅಂತ ಭಗವಂತಗೆ ಬೇಡ್ಕೊಳ್ತಾ ಇದ್ದಾನೆ ಭಕ್ತನಾದಂಥವ. ಮತ್ತೀಗ ಮುಂದಿನ ವಿಚಾರದಲ್ಲಿ ವೈರಾಗ್ಯವನ್ನು ಬೇಡ್ಕೊಳ್ತಾನೆ. ಏನು ಬೇಡ್ಕೊಳ್ತಾನೆ ನೋಡೋಣ. ವೈರಾಗ್ಯದ ಬಗ್ಗೆ 3ನೇ ನುಡಿಯಲ್ಲಿ ಹೇಳ್ತಾರೆ. ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ, ಕೊರತೆ ಇಲ್ಲದೆ ಶಂಭು ಲಿಂಗದಂತಿರೆ ಭೋಗ ಜರಕವಿಲ್ಲದುದೀಗ ಪರಮ ವೈರಾಗ್ಯ. ನೋಡ್ರಿ, ನನಗೆ ವೈರಾಗ್ಯನ ಕೊಡಪ್ಪ ಅಂತ ಕೇಳ್ಕೊಂಡ್ರು ಅವರು. ನಮಗೆ ನಾವೇನು ಕೇಳ್ತೀವಿ, ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಭೋಗದ ವಸ್ತುಗಳನ್ನು ನಾವು ಕೇಳ್ತೀವಿ. ಅವ್ರು ಕೇಳಿದ್ರು ವೈರಾಗ್ಯ ಕೊಡಂದ್ರು. ಯಾವ ಬೇಡಪ್ಪ ನನಗೆ, ಇಹಲೋಕದ ಸುಖನೂ ಬೇಡ, ಪರಲೋಕದ ಸುಖನೂ ಬೇಡ.
ಇಂಥದ್ದು ಯಾವುದು ಬೇಡಪ್ಪ ನನಗೆ ವೈರಾಗ್ಯ ಕೊಡು ಅಂತಂದರು. ಅರಿದು ವನಿತಾದಿ, ಅರಿದಂದ್ರೆ ಸ್ತ್ರೀ ಮೊದಲಾದ ವಿಷಯಗಳಲ್ಲಿ, ಸ್ತ್ರೀ ಇಟ್ಕೊಂಡು ಹೆಂಡತಿ ಮಕ್ಕಳು ಪುತ್ರ ಧನ ಕನಕ ಇವೆಲ್ಲ ವಿಷಯಗಳಲ್ಲಿದ್ದಂಥ ದೋಷಗಳನ್ನು ಅರಿತು, ಇವೆಲ್ಲ ದೋಷದಿಂದ ಕೂಡಿದಾವೆ. ಹೆಂಡತಿ ಅಂತ ಅಂದ್ಕೊಳ್ತೀಯ, ಹೆಂಡತಿ ಮಕ್ಕಳು ಇವ್ಯಾವು ನನಗೂ ಅಲ್ಲ, ನನ್ನವರು ಅಲ್ಲ. ಆಸ್ತಿ ಅಂತಸ್ ನಿನ್ವ, ಅವು ಯಾವ ನಿನ್ವ ಅಲ್ಲ. ಸುಮ್ಮ ಹುಟ್ಟಿ ಬಂದೀವಿ. ಹೆಂಗೆ ತಿಳ್ಕೊಬೇಕಂತಂದ್ರೆ ನೋಡ್ರಿ, ಸಂಸಾರ ಹೆಂಗೆ ಮಾಡ್ಬೇಕಂತಂದ್ರೆ, ಹೋಟೆಲ್ಗೆ ಹೋಗಿರ್ತೀವಿ, ಅಲ್ಲಿ ನಾವೇನು ನಮ್ಗೆ ಎಷ್ಟು ರೊಕ್ಕ ಇರ್ತದ ನಾವು ಆರ್ಡ್ರ್ ಮಾಡ್ತೀವಿ, ಎಲ್ಲ ತಂದು ಊಟ ಇಡ್ತಾರೆ ನಮ್ಗೆ, ನಾವು ತಿಂತೀವಿ, ಕೊಟ್ಟು ತಿಂತೀವಿ. ಅದು ಚೊಲಾರ ಅಂತನ್ಲಿ, ಚೆನ್ನಾಗಿಲ್ಲ ಅಂತಾರ ಅನ್ಲಿ, ಒಟ್ಟು ತಿಂತೀವಿ. ಎಲ್ಲ ಪಾತ್ರೆಗಳನ್ನು ಟೇಬಲ್ ಮೇಲಿಟ್ಟು ಬಂದುಬಿಡ್ತೀವಿ. ಏನಾರು ತೊಗೊಂಬರ್ತೀವಿ ಅನ್ನೋ ಚಮಚ ಗಿಮ್ಚ ಅಂತ ಹೇಳ್ಬಿಟ್ಟು, ಏನಿಲ್ಲ. ಅದ್ರಂಗೆ ಇವು ಯಾವ ನಮ್ಮ ಅಲ್ಲ. ಹೋಟೆಲ್ಗೆ ಹೋದಾಗ ಜಗ್ ಇಟ್ಟಿರ್ತಾರೆ, ಚಮಚ ಇಟ್ಟಿರ್ತಾರೆ, ಪ್ಲೇಟ್ ಇಟ್ಟಿರ್ತಾರೆ, ನಾನಾ ರೀತಿಯಿಂದ ಇಟ್ಟಿರ್ತಾರೆ, ಎಲ್ಲ ನಮ್ಮವು ಅಂತೀವೇನಲ್ಲಿ ಹೋದಾಗ. ಇಲ್ಲ ಹೋಟೆಲ್ ಐತಪ್ಪ ಬಂದೀವಿ ತಿನ್ನಬೇಕು ಹೋಗ್ಬೇಕು ಅಷ್ಟೇ ಅಂತೀವಲ್ಲ. ಅದ್ರಂಗೆ ಈ ಭೂಮಿಗೆ ನಾವು ಬಂದೀವೆಲ್ಲ ಸಂಸಾರ ಹಂಗೆ ಮಾಡಬೇಕು. ಈಗ ಬಂದೀವಿ ಉಣಕತ್ತೀವಿ, ಮತ್ತು ಎಲ್ಲಷ್ಟಿವೆ ಯಾವ ಆಸ್ತಿ ಸಂಪತ್ತು ಹೆಂಡತಿ ಮಕ್ಳಿಗೆ ಯಾವ ಸಾಮಾನು ನಮ್ಮವು ಅಲ್ಲ ನೋಡ್ರಿ. ಇವು ಯಾವ ನಮ್ಮವು ಏನಾರು ಅದಾವೇನು ಅಂದರೆ ಇವು ಯಾವ ನಮ್ಮವು ಅಲ್ಲ. ನಾವೆಲ್ಲ ಏನು ಮಾಡಬೇಕಿಲ್ಲಿ, ನಮ್ಮ ಮನಸ್ಸಿನಾಗ ಇಟ್ಕೋಬೇಕು. ಮತ್ತು ನಾವು ಇನ್ನೊಬ್ರ ಮುಂದೆ ಹಿಂಗೆ ಅದೀವ್ರಿ ಅಂತ ಹೇಳಂಗಿಲ್ಲ. ಇದು ಶಾಸ್ತ್ರ ಹೆಂಗದ, ನಾವು ನುಂಗಬೇಕು ಸುಮ್ಮಿರ್ಬೇಕು. ಆನಂದ ಗುರುನಾಥನ ವಾಕ್ಯ ಹೆಂಗದವ ನೋಡ್ರಿ. ನಮ್ಮ ಮನಸ್ಸಿನಾಗ ಗಟ್ಟಿ ಮಾಡ್ಕೋಬೇಕು. ಹೌದು ಬಂದೀವಿ, ಖರೆ ಇಲ್ಲಿ ಬಂದೀವಿ. ಹೆಂಡ್ತಿ ಮಕ್ಕಳು ಇವು ರೊಕ್ಕ ರೂಪಾಯಿ ಆಸ್ತಿ ಅಂತ ಇವು ಯಾವ ನಮ್ಮವು ಅಲ್ಲ. ಇಲ್ಲಿ ಬಳಸಬೇಕು. ಕಷ್ಟ ಇರ್ತದೋ ಸುಖ ಇರ್ತದೋ ಗೊತ್ತಿಲ್ಲ, ಅದನ್ನು ಉಣಬೇಕು, ಮತ್ತೆಲ್ಲ ಬಿಟ್ಟಿಗೆ ಹೋಗ್ಬೇಕು ಅಷ್ಟೇ ಅಲ್ಲ. ಹೋಗ್ಬೇಕಾದಾಗ ಒಂದು ತಿಳ್ಕೊಬೇಕು, ಮತ್ತು ಒಂದಲ್ದು ಒಂದು ಸಲ ನಾವು ಹೋಗಾರಲ್ರಿ, ಮತ್ತೆ ಯಾಕೆ ಇದನ್ನು ಕೇಳ್ಬೇಕಂತ ಅನ್ನಬಾರ್ದು. ಯಾಕೆ ಅನ್ನಬಾರ್ದು ಅಂದರೆ ಮೊನ್ನೆ ಕೆಲವು ವಿಷಯಗಳು ಬಂದವು. ಒಂದು ದಿವಸ ಹಾಲಿನೊಳಗೆ ತುಪ್ಪವನ್ನು ಕಾಣೋಕ್ಕೆ ಸಾಧ್ಯ ಅದ. ಅದಕ್ಕೆ ಕ್ಷಣಿಕವಾದಂಥ ಈ ಶರೀರ ಬಂದೀವಿ, ಉಣಬೇಕು. ಉಣೋದ್ರ ಜೊತೆಗೆ ನಾವೇನು ಮಾಡಬೇಕು, ಮಿಥ್ಯವಾದಂಥ ಶರೀರದ ಮಧ್ಯೆ ಸತ್ಯವಾದಂಥ ಒಂದು ವಸ್ತುವನ್ನು ಕಾಣ್ಕೊಳ್ಬೇಕಾಗ್ಯದ. ಅದನ್ನು ಕಾಣ್ಕೊಳ್ಬೇಕು. ಅದು ನಿಜವಾದ ಜೀವನ ಅರ್ಥ ಅದು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರ, ಈ ರೀತಿ ಜೀವನ ಮಾಡಬೇಕು ಪ್ರತಿಯೊಬ್ಬರು. ಮತ್ತು ಮಹಾತ್ಮರಿಗೆ ಇತ್ತು ರೀ, ನಮಗಲ್ಲ ಅಂತಲ್ಲ. ಎಲ್ಲರೂ ನಾವು ಮಾಡ್ಕೊಂಡ್ರೆ ನಮಗೈತೆ, ಅವ್ರು ಮಾಡ್ಕೊಂಡು ಗೆದ್ದೋದ್ರು. ಇದನ್ನು ತಿಳ್ಕೊಬೇಕು, ನಾವು ಮೊದಲು ತಿಳ್ಕೊಬೇಕು. ಯಾರೇ ಮಹಾತ್ಮರಾದರೂ ಕೂಡ ತಾವು ಮಾಡ್ಕೊಂಡು ಗೆದ್ರಪ್ಪ, ನಾವು ಯಾವಾಗ ಮಾಡ್ಕೊತೀವಿ ಅನ್ನುವಂಥ ಭಾವ ಬರಬೇಕು ನಮಗೆ. ಇಂದಿನ ಮಹಾತ್ಮರು ಹೆಂಗೆ ದಾರಿ ನಡೆದು ಬಂದರು, ಅವರು ನಾವು ಸ್ವಲ್ಪ ನಡ್ಕೊಳ್ಬೇಕಪ್ಪ. ಮುಂದಿನ ಜನ್ಮರ ಒಂದು ಸ್ವಲ್ಪ ನಮಗೆ ಮೆಟ್ಲುಗಳು ಆಗ್ತಾವ. ಮತ್ತು ಇನ್ನೂ ಜಾಸ್ತಿ ಪುಣ್ಯ ಇತ್ತಂದ್ರೆ ಅವ್ರಂಗೆ ನಾವು ನಡ್ಕೊಳ್ಬೇಕು. ಅವ್ರ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ಬೇಕು. ಈ ರೀತಿ ಪ್ರಯತ್ನ ಮಾಡ್ಬೇಕು ನಾವು. ಯಾಕಂತಂದ್ರೆ ಮತ್ತು ಅವ್ರು ಗೆದ್ದು ಬಿಟ್ಟಾರೆ. ಅವರು ತಿಳ್ಕೊಂಡು ಆನಂದ ಆಗಿಬಿಟ್ರೆ ಅವರು. ನೀ ಯಾವಾಗ ಅವ್ರಿಗೆ ಅಷ್ಟೇ ಐತ್ರಿ, ನಮಗಿಲ್ಲ ಅಂತಲ್ಲ. ಮತ್ತು ಎಷ್ಟು ಜನ್ಮ ತಿರುಗಾಡ್ತಿದ್ದೀನಿ ನಿನಗೆ. ಅದಕ್ಕೆ ಮಹಾತ್ಮರು ಎಲ್ಲರಿಗೂ ಹೇಳ್ಯಾರ. ಅವರು ಅಲ್ಲಿ ಏನಾರ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ ಅಂತ ಹೇಳಿದಾರ. ಇಲ್ಲಿ ಶ್ರೀಮಂತರು, ಇವರು ಬಡವರು, ಇವರು ಇಂಥ ಜಾತಿಯವರು ಅಂಥ ಜಾತಿಯವರು, ಇವರು ಗಂಡಸರು, ಇವರು ಹೆಂಗಸರು, ಇವರು ದೊಡ್ಡವರು, ಇವರು ಸಣ್ಣವರು ಅಂತ ಏನಾರು ಹೇಳ್ಯಾರ ಅನ್ನಲ್ಲಿ? ಏನಿಲ್ಲ. ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರು ಇದನ್ನು ಪಡ್ಕೊಳ್ಬೇಕಾದಂಥದ್ದು. ಪ್ರತಿಯೊಬ್ಬರು ಈ ಸಾಧನದಲ್ಲಿ ಇರಬೇಕಾದಂಥದ್ದು ಇದು. ಅದಕ್ಕೆ ಹೇಳಿದರು ಪ್ರತಿಯೊಬ್ಬರು ಮಹಾತ್ಮರಾಗ್ಯಾರಂದ್ರೆ ಅವ್ರು ಗೆದ್ದಾರ. ನೀನು ಯಾವಾಗ ಗೆಲ್ಲುತ್ತಿದ್ದಿ? ನೀನು ಗೆಲ್ಲಬೇಕಂದ್ರೆ ಶುರು ಮಾಡು ನೀನು ಹೀಗೆ ಅಲ್ಲ. ಈ ಮಂದಿ ನೋಡ್ರಿ ಭೋಗದ ಫಲಗಳನ್ನು ತಂದಂಥವ್ರು ನೋಡಿ ಅವ್ರು ಏನು ಎಷ್ಟು ಶ್ರೀಮಂತರು, ದೇವರು ಯಥೇಚ್ಛವಾಗಿ ಕೊಟ್ಬಿಟ್ಟನ್ರಿ ಅಂತ ಈಗೇನು ನೀನು ದುಃಖ ಪಡ್ತೀಯಲ್ಲ, ಅವ್ರಿಗೆ ನೋಡಿ ಅಂದ್ಕೊಳ್ತಿಲ್ಲ. ಅದಕ್ಕೆ ಅವ್ರಿಗಿಂತ ದೊಡ್ಡ ಆನಂದ ನೀ ಪಡ್ಕೊಳ್ಳುವಂಥ ಅವಕಾಶ ನಿನಗೈತಿ. ಈಗ ದೊಡ್ಡ ಅವಕಾಶ ಐತೆ ಅದು. ಅದಕ್ಕಿಂತ ದೊಡ್ಡ ಆನಂದ ಬ್ರಹ್ಮಾನಂದ ಐತೆ. ಅದಕ್ಕೆ ಈ ರೀತಿ ಮಾಡ್ಕೊಳ್ಬೇಕಾದಂಥದ್ದು ಏನು ಹೇಳ್ತಾ ಇದ್ದಾರ. ಇವೆಲ್ಲವುಗಳನ್ನು ತ್ಯಾಗ ಮಾಡಿ, ಯಾವುದು ಹೆಂಡತಿ ಮಕ್ಕಳು ಇವೆಲ್ಲವನ್ನ ತ್ಯಾಗ ಮಾಡುವಂಥದ್ದು ಭಾವದಲ್ಲಿ, ಮನಸ್ಸಿನಲ್ಲಿ ಇವನ್ನೆಲ್ಲ ಬಿಟ್ಕೊಡುವಂಥದ್ದು. ಎಲ್ಲಿ ಹಿಡ್ಕೊಂಡಿದೆ ಇವೆಲ್ಲ? ಹೆಂಡ್ತಿ ಮಕ್ಕಳು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು. ಊರಿಗೆ ಒಂದೊಂದು ನಾನು ಹೊಲ ತೊಗೊಂಡಿನ್ರಿ, ಊರಿಗೆ ಒಂದೊಂದು ಮನೆ ತೊಗೊಂಡಿನ್ರಿ ಅಂತಂದ್ರೆ ಅವನ್ನೆಲ್ಲ ಬಾಚ್ಕೊಂಡು ಹಿಡ್ಕೊಂಡು ತಬ್ಕೊಂಡು ಕುಂತಿಲ್ಲ ಯಾವುದನ್ನು.
ಮತ್ತು ಎಲ್ಲಿ ಹಿಡ್ಕೊಂಡು ಕುಂತಿದ್ದಿ ಬಾಚ್ಕೊಂಡು ತಬ್ಕೊಂಡು ಎಲ್ಲಿ ಕುಂತಿ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಹಿಡ್ಕೊಂಡು ಕುಂತಿದ್ದು ಓಸ್ ಗಂಟು ಹಾಕ್ಕೊಂಡು ಕುಂತಿಯಲ್ಲ, ಮನಸ್ಸಿನಲ್ಲಿ ಬಿಸಾಕು ಎಲ್ಲ ತೆಗೆದು ಹೋಗಿ ಆ ಕಡೆ. ಅದಕ್ಕೆ ಇವೆಲ್ಲ ತೆಗೆದು ಅಂತಂದ್ರೆ ಹೇಳ್ತಾರೆ ಅವರು, ಇವೆಲ್ಲ ತ್ಯಾಗ ಮಾಡಿ ಪುನಃ ಅವುಗಳಲ್ಲಿ ಮೋಹ ಉಳ್ಳವನಾಗದೆ. ಅದಕ್ಕೆ ಗುರುವಾಕ್ಯ ಭಾಳ ನಂಬಬೇಕು. ಗುರುವಾಕ್ಯ ಪರಮಾತ್ಮನ ವಾಕ್ಯ ಅನ್ನಬೇಕು. ಮತ್ತು ಆತ ಹೇಳಕತ್ತೇನ ನಾನು ಹಿಂಗೆ ಇರ್ತೀನಿ ಅಂತ ತಿಳ್ಕೊಂಡು ಅಂದರೆ ಎಷ್ಟು ಜನ್ಮಕ್ಕೂ ನಿನಗೆ ಜ್ಞಾನ ಆಗಂಗಿಲ್ಲ. ಮತ್ತು ಆತ ಏನು ಹೇಳ್ತಾ ಇದ್ದಾನೆ, ಪರಿಪೂರ್ಣವಾದಂಥ ಪರಮಾತ್ಮ ಅದನಂದ್ರೆ ತಿಳ್ಕೊಂಡೇ ಬಿಡ್ಬೇಕು. ಪರಮಾತ್ಮ ಪರಿಪೂರ್ಣ ಅದನ್ನಲ್ಲ. ಮತ್ತು ಹಂಗಿದ್ದಾಗ ನಾವು ಗುಡಿ ಒಳಗೆ ಹೋಗಿ ದೇವ್ರ ಅದನ್ರಿ ಅನ್ನೋಕ್ಕಾಗ್ತದನ? ಯಾಕೆ ನಾವು ಗುರುವಾಕ್ಯ ನಂಬಿ ಬಿಟ್ಟಿವಿ. ಈಗ ಹೌದು ಗುರುನಾಥ ಏನು ಸುಮ್ಮನೆ ಹೇಳೇ ನಾನು ಆಟ ಆಡೋಕ್ಕೆ ಹೇಳಕತ್ತೇನೆ ನೈತ, ನೀನೇ ಪರಮಾತ್ಮ ತತ್ವಮಸಿ ವಾಕ್ಯ ಏನು ಹೇಳಕತ್ತಿದೆ, ಭಗವಂತ ಹೇಳಿದಂಥ ವಾಕ್ಯ ಸದ್ಗುರುನಾಥ ಹೇಳಕತ್ತೇನೆ ಅಂದ್ರೆ ನೀನು ಇದನ್ನು ಕಡಿಮೆ ತಿಳ್ಕೊಂಡಿಯೇನು? ಮತ್ತು ಇದನ್ನು ನಿನಗೆ ತಲೆಗೆ ಹತ್ತಂಗಿಲ್ಲ ಇದು. ಆವಾಗ ಪಕ್ಕ ನಂಬೇ ಬಿಡ್ಬೇಕದು. ಹೌದು ನೀನೇ ಪರಮಾತ್ಮ, ಬೇರೆ ಎಲ್ಲಿ ಹುಡ್ಕಕ್ಕೆ ಹೋಗ್ತೀರಿ? ಪರಮಾತ್ಮ ಎಲ್ಲಾರು ಕಿಟ್ಕಿಟ್ಟದ ನನ್ನ ಕೈಯಾಗ ಸಿಗಾಕ ಗುಡಿಯಾಗ ಸಿಗಾಕ. ಯಾಕಿದು ಜ್ಞಾನದಲ್ಲಿ ಬಂದದಕ್ಕಾಗಿ ವಿಚಾರ ಹೇಳಬೇಕಾಗ್ತದೆ. ಕಿಟಕಿ ಇಟ್ಟದ ನಾನು. ಹೌದು ನೀ ಪರಮಾತ್ಮ ಪರಿಪೂರ್ಣ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅದನ್ನು ಪರಮಾತ್ಮ ಅಂತ ಹೇಳಿದ ಮೇಲೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇಟ್ಟಿಟ್ಟು ಕಲ್ಯದನ ಅಂತ ನೋಡೋಕೆ ಹೋಗೋಕ್ಕಾಗಂಗಿಲ್ಲ. ಗುರುನಾಥನ ವಾಕ್ಯ ಸಂಪೂರ್ಣ ನಂಬಿದಂಥ ವ್ಯಕ್ತಿಗೆ ಕಲ್ಯದನ ಅನ್ನೋಕ್ಕಾಗಲ್ಲ. ಸರ್ವಂತರದಲ್ಲಿ ಭಗವಂತ ಕಾಣಕ್ಕೆ ಶುರುವಾಗ್ತಾನೆ ಯಾವಾಗ ಗುರುವಾಕ್ಯವನ್ನು ಪೂರ್ತಿ ನಂಬಿದಾಗ. ಇಲ್ಲಾಂದ್ರೆ ಹಂಗೆ ಹೇಳಾರಿ ನಾನು ಹಿಂಗೆ ಆಗ್ತೀನಿ ರೀ, ಎಲ್ಲಿ ಹೋಗಿ ದೇವ್ರಿಗೆ ಹೋಗಿ ಬರ್ತೀರಿ, ಅಡ್ಡ ಬಿದ್ದೇರಿ, ಉದ್ದು ಬಿದ್ದೇರಿ, ಇವೆಲ್ಲ ಆಗ್ತಾವನ್ ಕೆಲಸ. ಅಲ್ಲೇ ಗೊತ್ತಾಗ್ತದ ಈ ಗುರುವಿನ ಮಾತು ಎಷ್ಟು ನಂಬಿದಾರ ಅಂತ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇವೆಲ್ಲವುಗಳನ್ನು ತ್ಯಾಗ ಮಾಡಿ ಅವುಗಳಿಗೆ ದೋಷ ದರ್ಶನವನ್ನು ಗೊತ್ತಾದಾಗ ಮತ್ತು ತಿರ್ಗಾ ಒಳ್ಳೆ ನೋಡದೇ ಇರುವಂಥದ್ದು. ಪರಮಾತ್ಮನಂತೆ ಯಾವ ಕೊರತೆ ಇಲ್ಲದೆ ಅಂದರೆ ಪರಮಾತ್ಮನಿಗೆ ಯಾವ ಭೋಗಗಳ ಕೊರತೆ ಇರುವುದಿಲ್ಲ. ಭೋಗಗಳೇನಾರ ಕೊರತೆ ಐತೇನು ಪರಮಾತ್ಮಗ ಅಂದರೆ ಯಾವುದೂ ಇಲ್ಲ. ಅನಂತ ಪುರುಷಾತ. ಯಾಕಂದರೆ ದೇವತೆಗಳು ಎಲ್ಲರಿಗೂ ಬೇಡಿದ ಐಶ್ವರ್ಯವನ್ನು ಕೊಡುವಂಥ ಪರಮಾತ್ಮ ಅದನ್ನತ. ದೇವತೆಗಳಿಗೆ ಕೇಳಿದಂಥದ್ದನ್ನು ಬೇಡಿದಂಥ ಕೊಡುವಂಥ ಶಕ್ತಿ ಪರಮಾತ್ಮನಿಗೈತೆ. ಅದು ಏನಾರ ಭೋಗಗಳ ಕೊರತೆ ಇದ್ರೆ ದೇವತೆಗಳಿಗೆ ಎಲ್ಲಿ ಕೊಡ್ತಿದ್ನ ಹೇಳ್ರತ? ಕೊಡ್ತಿದ್ನ ದೇವತೆಗಳು ಮೊದಲು ಮಾಡಿ ಕೇಳ್ತಾರತ್ತಾಗ. ಅದೆಲ್ಲವನ್ನು ಕೊಡ್ತಿದ್ನಂದ್ರೆ ಕೊಡ್ತಿರ್ಲಿಲ್ಲತ. ಅದಕ್ಕೆ ಆತಗೆ ಯಾವ ಒಂದು ಕೊರತೆ ಇರದೇ ಇರುವಂಥವನು. ಅದಕ್ಕೆ ಕೊಡ್ತಾನಂತಂದಮೇಲೆ ಯಾವ ಭೋಗಗಳಿಗೆ ಕೊರತೆ ಇಲ್ಲ. ಇದ್ದರೂ ಕೂಡ ತಾನು ಹೆಂಗೆ ಅದನ್ನಪ್ಪ, ಇಷ್ಟೆಲ್ಲ ಇದ್ದರೂ ಕೂಡ ಕೇಳಿದಂಥದ್ದನ್ನು ಕೇಳುವಂಥವರಿಗೆ ಕೊಡುವಂಥ ಒಂದು ಶಕ್ತಿ ಇದ್ದರೂ ಕೂಡ ಆತ ಹುಲಿ ಚರ್ಮವನ್ನು ಸುತ್ತಿಕೊಂಡ, ಮೈಯಲ್ಲಿ ಹೆಣದ ಬೂದಿಯನ್ನು ಬಳಕೊಂಡ, ಸ್ಮಶಾನದಲ್ಲಿ ವಾಸ ಮಾಡಿದ. ಯಾಕಂದ್ರೆ ಭೋಗಗಳಲ್ಲಿ ಯಾವ ಸುಖ ಇಲ್ಲ ಅಂತ ಗೊತ್ತು. ಆತ ಎಷ್ಟು ವೈಭೋಗದ ಜೀವನ ಮಾಡ್ಬೋದಾಗಿತ್ತಿಲ್ಲ. ಪರಮಾತ್ಮ ನಾವು ಇಷ್ಟರ ಮೇಲೆ ತಿಳ್ಕೊಬೇಕು. ಪರಮಾತ್ಮ ಅಂದ್ರೆ ಆನಂದ ಸ್ವರೂಪ ಆತ. ಯಾವ ಭೋಗ ಭಾಗ್ಯಗಳಿಗೆ ಆತ ಒಳಗಾಗೇನೇನಂದ್ರೆ ಯಾವುದಕ್ಕೂ ಇಲ್ಲ. ಮತ್ತು ದೇವತೆಗಳು ಏನು ಮಾಡ್ಯಾವವು? ಬರೀ ಆಸ್ತಿ ಕೊಡಪ್ಪ ಅಂತಸ್ತು ಕೊಡಪ್ಪ ಅಂತ ಬರೀ ತಪಸ್ಸು ಮಾಡಿದ್ವು. ಅವರಿಂದ ವರ ಪಡ್ಕೊಂಡು ಕೇಸಿ ಅಲ್ಲಿ ಏನು ಮಾಡಿದ್ವು? ಜಗಳ ಹಾಡಿ ಅವೆಲ್ಲ ಒಂದಲ್ಲ ಒಂದು ಸಲ ನಾಶ ಆಗುವಂಥದ್ದು. ಆದರೆ ಇವ್ರು ಏನು ತಪಸ್ಸು ಮಾಡಿ ಕೇಳ್ತಾರಲ್ಲ ಅವರೆಲ್ಲರಿಗೂ ವರ ಕೊಡುವಂಥ ಶಕ್ತಿ ಯಾರಿಗೆ ಅದ? ಪರಮಾತ್ಮಗೆ. ಆತ ವೈಭೋಗದಿಂದ ಮೆರಿತಾ ಇದ್ದಾನೇನು ಪರಮಾತ್ಮ? ಏನಿಲ್ಲ. ಅದಕ್ಕೆ ಆತನ ಉಟ್ಕೊಳ್ಳುವಂಥದ್ದು ಏನಪ್ಪ ಅಂದ್ರೆ ಹುಲಿ ಚರ್ಮ. ನೋಡ್ರಿ, ಹುಲಿ ಚರ್ಮವನ್ನು ಸುತ್ಕೊಂಡಿರ್ತಾನೆ, ಮೈಯಲ್ಲಿ ಹೆಣದ ಬೂದಿ ಬಳಕೊಂಡಿರ್ತಾನೆ. ಮತ್ತು ಅದನ್ನು ಇರುವಂಥ ಸ್ಥಳ ಯಾವುದು? ಸ್ಮಶಾನ. ಯಾಕಂದ್ರೆ ಭೋಗಗಳಲ್ಲಿ ಯಾವ ಸುಖ ಇಲ್ಲ, ಕೇವಲ ವೈರಾಗ್ಯದಲ್ಲಿಯೇ ಸುಖ ಐತಂತ ತಿಳ್ಕೊಂಡು ಆತ ಏನು ಮಾಡಿದ? ಭೋಗಗಳೆಲ್ಲವನ್ನು ಬಿಟ್ಬಿಟ್ಟು ನೋಡ್ರಿ ವೈರಾಗ್ಯದಲ್ಲಿ. ಅದಕ್ಕೆ ಏನು ಹೇಳ್ತಾರೆ ಅವರು? ವಿರತಿಯಿಂದಿತರ ಸಂಪದ ಸುಖ ಮುಂಟೆ ಅಂತ ಹೇಳಿದಾರೆ ನಿಜಗುಂಡ್ರ ಹಿಂದೆ ಬಂದಿದ್ದಾವೆ. ವಿರತಿಯಿಂದಿತರ ಸಂಪದ ಸುಖ ಮುಂಟೆ ಅಂತ ನೋಡ್ರಿ, ಇದು ಒಂದು ಸಾಕು ನಮಗೆ. ಎಷ್ಟು ಎಲ್ಲ ಗದ್ದಲಕ್ಕೆ ಬಿದ್ದೀವಿ, ಅದು ಗಳಿಸ್ಬೇಕು ಇದು ಗಳಿಸ್ಬೇಕು ಅಂತ ಸಾಯೋವರೆಗೂ ತೃಪ್ತಿ ಇರಲಾರ್ದು ಅದು ತಳ ಇಲ್ಲದ ಪಾತ್ರೆ ನೋಡ್ರಿ ಮನಸ್ಸು ಅನ್ನುವಂಥದ್ದು. ಯಾವಾಗ ಲೌಕಿಕದಲ್ಲಿ ನಾವು ಈ ಮನಸ್ಸನ್ನು ಹೊರಗೆ ಬಿಟ್ಟಿವಿ,
ಇದು ನಮ್ಮ ಕೈಗೆ ಸಿಗಂಗಿಲ್ಲ ಇದು. ಮತ್ತು ನಿನಗೆ ಮೆತ್ತಗೆ ಮಾಡ್ತದೆ. ಮತ್ತದು ಒಂದು ಜನ್ಮ ಅಲ್ಲ, ಅದು ಜನ್ಮ ಜನ್ಮಾಂತರ ಮೆತ್ತಗೆ ಮಾಡ್ತದೆ ನಿನಗದು. ಅದು ಹೆಂಗೆ ಮಾಡ್ತದೆ ಅಂತಂದ್ರೆ ಜನ್ಮ ಜನ್ಮಾಂತರ ಮೆತ್ತಗೆ ಮಾಡ್ತದೆ ನಿನಗೆ ಆ ಮನಸ್ಸು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಆ ಮನಸ್ಸನ್ನು ಹಿಡಿದು ಇಟ್ಕೊಂಡು ಇದನ್ನು ತಿಳ್ಕೊಳಕ್ಕೆ ತಳ ಇಲ್ಲದ ಪಾತ್ರೆ. ಇದಕ್ಕೆ ಯಾವತ್ತೂ ಏನು ಕೊಟ್ಟರು ಇದಕ್ಕೆ ಸಮಾಧಾನ ಆಗಂಗಿಲ್ಲ. ಅದಕ್ಕೆ ಮೊದಲು ಇವೆಲ್ಲವುಗಳ ದೋಷ ದರ್ಶನವನ್ನು ಮಾಡಿಸಿ ಅದನ್ನು ಹಿಡಿತದಲ್ಲಿ ಇಟ್ಕೊಂಡು ಅದಕ್ಕೆ ವೈರಾಗ್ಯ ಭಾವ ಬರುವಂಗೆ ಆಗಬೇಕು. ಯಾವಾಗ ವೈರಾಗ್ಯ ಬಂತಂದ್ರೆ ವೈರಾಗ್ಯದಲ್ಲೇ ಸುಖ ಐತೆ, ದೊಡ್ಡ ಸುಖ, ದೊಡ್ಡ ಆನಂದ ಐತೆ ಅಂತ ಹೇಳ್ತಾರೆ ಅವರು. ತ್ಯಾಗದಲ್ಲೇ ಆನಂದ ಐತೆ ಅಂತ, ವೈರಾಗ್ಯದಲ್ಲೇ ಸುಖ ಉಂಟೆಂದು ತಿಳಿದು ಭೋಗಗಳೆಲ್ಲವನ್ನು ಉಳಿದ ದೇವತೆಗಳಿಗೆ ಒಪ್ಪಿಸಿ ಕೇಳಿದಂಥದ್ದನ್ನು ದೇವತೆಗಳಿಗೆ ಕೊಟ್ಟ ಹೊರತಾಗಿ ಭೋಗದಲ್ಲಿ ಸುಖ ಇಲ್ಲ ಅಂತ ತಿಳ್ಕೊಂಡು ಯಾವ ಭೋಗದಲ್ಲಿ ಭಾಗಿಯಾಗಲಿಲ್ಲ ಪರಮಾತ್ಮ. ತಾನು ಮತ್ತು ಹೆಂಗದಾನಂತಂದ್ರೆ ಯಾವ ವಿಷಯಗಳಲ್ಲಿ ಅದಕ್ಕೆ ಯಾವ ಮೋಹನೂ ಇಲ್ಲ, ಪ್ರೇಮನೂ ಇಲ್ಲ. ಅದಕ್ಕೆ ಇದಕ್ಕೇನು ಹೇಳ್ತಾರೆ ಅಂದ್ರೆ ಪರಮ ವೈರಾಗ್ಯ ಅಂತ ಹೇಳ್ತಾರೆ. ಒಂದು ಸಲ ಬಿಟ್ಟ ಮೇಲೆ ಅದ್ರ ಕಡೆ ಮನಸ್ಸು ಹೋಗಬಾರ್ದು. ಈ ಪರಮ ವೈರಾಗ್ಯ ಬರಬೇಕಂದ್ರೂ ಕೂಡ ನಮಗೆ ಈ ಶಾಸ್ತ್ರದ ವಿಚಾರಗಳು ಬೇಕಾಗ್ತದೆ, ಹೌದಲ್ಲ? ಇವ್ಯಾವುದು ಅದಕ್ಕೆ ಸಿದ್ಧಾರೂಢರಿಗೆ ಈ ಜಗತ್ತು ಮಿಥ್ಯ, ಈ ಪ್ರಪಂಚ ಎಲ್ಲ ಪ್ರಳಯ ಆಗ್ತದೆ ಅಂದಮೇಲೆ ಇದನ್ನು ತೊಗೊಂಡು ನಾನೇನು ಮಾಡಲಿ ಅಂತ ಬಿಟ್ರೆ ನೋಡ್ರಿ. ಒಂದೇ ಸಲನೇ ಗುರುಗಳ ಹತ್ರ ಕುಂತು ಕೇಳುತ್ತಿದ್ರು, ತಾಯಿ ತಂದೆ ಕೇಳ್ತಾ ಇದ್ರು. ನಮ್ಗೆ ಎಷ್ಟು ತಲೆಗೆ ಬಡಿದ್ರು ಕೂಡ ನಮ್ಮ ತಲೆಗೆ ಗಟ್ಟಿನೇ ಆಗೋವಲ್ದು ಕೇಳಿದ್ದು ಸದ್ಗುರು ವಾಕ್ಯಗಳು. ಒಂದೇ ಸಲಕ್ಕೆ ಕೇಳಿದರು, ಎಲ್ಲ ಪ್ರಳಯ ಆಗಿಬಿಡ್ತದ ಪ್ರಪಂಚ, ಇದೆಲ್ಲ ಒಂದಲ್ಲ ಒಂದು ಸಲ ಪ್ರಳಯ ಆಗ್ತದೆ ಅಂದಗಾನೆ ಈ ಪ್ರಳಯ ಆಗುವಂಥ ಪ್ರಪಂಚದಲ್ಲಿ ನಾ ಇದ್ಕೊಂಡ್ರೆ ಏನು ಮಾಡಲಿ, ಇದಕ್ಕೆ ಹೆಂಗೆ ಪ್ರಳಯ ಆಗ್ತದನ್ನ ತಿಳ್ಕೊಳ್ಬೇಕಂತಲೇ ಸಿದ್ಧಾರೂಢ ಗುರುಗಳನ್ನು ಹುಡುಕ್ತಾ ಹೋದರು. ಎಲ್ಲ ಶಿವನ ಪರಮಾತ್ಮನ ರೂಪದಂಥ ಸಿದ್ಧಾರೂಢರಿಗೆ ಏನು ಗೊತ್ತಿರಲಿಲ್ಲ, ಎಲ್ಲ ಗೊತ್ತಿತ್ತು. ಮತ್ತು ಗುರುವಿನಿಂದನೇ ಇಂಥ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದ್ರ ಮನ್ಯಾಗ ಕುಂತರೂ ಕೂಡ ಗುರುಗಳು ಸಿಗಂಗಿಲ್ಲ. ಇಂಥ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ಸದ್ಗುರುವಿನ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹುಡುಕಬೇಕು. ಅದಕ್ಕೆ ಜಗತ್ತಿನಾಗ ಇಡೀ ಇಂಡಿಯಾ ತುಂಬ ತಿರುಗಾಡಿದರು, ಆದರೆ ಸದ್ಗುರುಗಳು ಅವರಿಗೆ ಈ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಂತ ಯಾರೂ ಅನಿಸ್ಲೇ ಇಲ್ಲ ಅವರಿಗೆ. ಕೊನೆಗೆ ಸಾಕಾಗಿಬಿಡ್ತು, ಅಪ್ಪ ನಾವು ಸತ್ತು ಹೋಗ್ಬಿಡ್ತೀನಿ ಅಂತೇಳಿ ಕೆಳಗೆ ಬಿದ್ದು ಬಿಟ್ಟರೆ ಆವಾಗ ಒಬ್ಬ ಅಜ್ಜ ಆ ರೂಪವಾಗಿ ಬಂದು ಅವ್ರ ತೊಡೆ ಮೇಲೆ ತಲೆ ಇಟ್ಟು ಯಾಕಪ್ಪ ಅಂತ ಹೇಳಿದಾಗ, ನನಗೆ ಇಂಥದನ್ನು ಪಡ್ಕೊಳ್ಬೇಕಂತ ಬಂದರೂ ಕೂಡ ನನಗಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಸಿಗಲಿಲ್ಲ, ಇನ್ನು ಒಂದು ಹೆಜ್ಜೆ ನನಗೆ ಮುಂದಿಡೋಕ್ಕಾಗಲ್ಲ, ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದಾಗ, ಇಲ್ಲ ಬೇಡ, ನೀನು ಅಲ್ಲಿ ಗಜದಂಡ ಗುರುಗಳು ಅದಾರ, ನೀವು ಹೋಗು, ಅವರು ಎಲ್ಲ ಬಲ್ಲವ್ರು ಅದಾರ, ಅವರು ಶಾಸ್ತ್ರ ಉಪನಿಷತ್ತುಗಳು ಎಲ್ಲ ಬಲ್ಲಂಥವ್ರು ಅದಾರ, ಅವ್ರ ಹತ್ರ ಹೋಗು ಅಂತ ಕಳಿಸಿದ್ರು. ಆವಾಗ ಮತ್ತೆ ಬಂದು ಇದನ್ನು ಪಡ್ಕೊಂಡ್ರು. ಯಾಕೆ ಪಡ್ಕೊಂಡ್ರು ಅಂತಂದ್ರೆ ಕುಂತಲಿಗೆ ಸಿಗುವಂಥದ್ದಲ್ಲ, ಅಂಥ ಸದ್ಗುರುಗಳು ಪುಣ್ಯ ಐತೆ, ನಿನಗೆ ಹತ್ತಿರದಾಗೂ ಸಿಗ್ಬೋದು, ಹೊರಗಡೆನೂ ಸಿಗ್ಬೋದು. ಅಂಥ ಸದ್ಗುರುಗಳನ್ನು ಹುಡುಕಿ ಈ ಜ್ಞಾನವನ್ನು ಪಡ್ಕೊಂಡು ಧನ್ಯನಾಗಂಥ ಒಂದು ನಮಗೆ ಏನದು ಆದರ್ಶ ಅದು ಹೇಳಿದಂಥ ಎಲ್ಲ ರೂಪದಿಂದ ಹೇಳಿದಾರೆ ಮಹಾತ್ಮರು. ನಮಗೆ ಹಿಂಗೆ ತಿಳ್ಕೊಳ್ಳಿ, ಹಿಂಗಾರ ತಿಳ್ಕೊಳ್ಳಿ, ಅವ್ರು ಮಾಡಿದ್ದು ಏನೇನು ರೀತಿಯಿಂದ ಮಾಡಿದ್ದಾರೆ ಅದೇ ದೊಡ್ಡ ಗ್ರಂಥಗಳು. ಅದಕ್ಕೆ ಈ ರೀತಿಯಾಗಿ ಅಲ್ಲಿ ಕೇಳಿದಂಥವ್ರು. ಅದಕ್ಕೆ ಇಲ್ಲಿ ಕೂಡ ಇಂಥ ವೈರಾಗ್ಯ ಇದು ಬಿಟ್ಟದ್ದನ್ನು ತಿರ್ಗಾ ಒಳ್ಳೆ ನೋಡದೇ ಇರುವಂಥದ್ದಕ್ಕೆ ಪರಮ ವೈರಾಗ್ಯ ಅಂತ ಹೇಳ್ತಾರೆ. ಇಲ್ಲಿ ವೈರಾಗ್ಯದಾಗ ಕೆಲವೊಂದು ವಿಚಾರಗಳು ಹೇಳ್ತಾರೆ. ಏನು ಪುರಾಣ ವೈರಾಗ್ಯ ಮತ್ತು ಸ್ಮಶಾನ ವೈರಾಗ್ಯ ಮತ್ತು ಪ್ರಸೂತಿ ವೈರಾಗ್ಯ, ಇವು 3 ವೈರಾಗ್ಯ ಬಗ್ಗೆ ಹೇಳ್ತಾರೆ. ಪ್ರಸೂತಿ ವೈರಾಗ್ಯ ಅಂದ್ರೆ ಒಂದು ಮಗುವನ್ನು ಡೆಲಿವರಿ ಸಂದರ್ಭದಲ್ಲಿ ಭಾಳಷ್ಟು ನೋವು ಬಂದಾಗ ತುತ್ತು ಈ ನೋವು ಯಾರಿಗೂ ಬೇಡಪ್ಪ, ಇಂಥ ನೋವು ಅದು ಇನ್ನೊಂದು ಸಲ ನನಗೆ ಯಾವತ್ತು ಈ ಥರ ಮಾಡ್ಕೊಳ್ಳಲ್ಲ ಅಂತ ಅಂದಾಕಿ ಮಗು ಹುಟ್ಟಿದ ತಕ್ಷಣ ಮರ್ತಾ ಬಿಡ್ತಾಳೆ. ಅದು ಆ ಟೈಮಿಗೆ ಮಾತ್ರ ವೈರಾಗ್ಯ ತೋರ್ದಂಗೆ ಆಗಿರ್ತದೆ, ನಂತರ ಅದು ಮತ್ತೆ ಮಾಮೂಲಿ ಥರ ಆಯ್ತದೆ. ಈ ಪುರಾಣ ವೈರಾಗ್ಯ ಅಂದರೂ ಕೂಡ ಪುರಾಣ ಕೇಳಬೇಕಾದಾಗ ಅವ್ರು ಹಿಂಗಂತ್ರಿ ಹಂಗಂತ್ರಿ ಅಂತೇಳ್ಬಿಟ್ಟು ಅಲ್ಲಿ ಪುರಾಣ ಕೇಳಿ ಆ ಟೈಮ್ನಲ್ಲಿ ವೈರಾಗ್ಯ ಬಂದಂಗೆ ಆಗಿರ್ತದೆ, ಮತ್ತು ಮನೆಗೆ ಬಂದಗಳನ್ನೇ ಅದು ಮರ್ತು ಹೋಗಿಬಿಡ್ತದೆ. ಸ್ಮಶಾನ ವೈರಾಗ್ಯ ಯಾರಾದರೂ ಸತ್ರಂದ್ರೆ ಅವ್ರು ಮಣ್ಣು ಮಾಡಲ್ತನ ಕೂತ್ಕೊಂಡು ಮಾತಾಡ್ತೀವಿ, ಜೀವನ ಅಂದರೆ ಇಷ್ಟೇ ಬಿಡ್ರಿ, ಉಣ್ತೀವಿ ತಿಂತೀವಿ, ಒಂದು ಸಲ ಹಿಂಗೆ ಹೋಗೋದಲ್ರಿ ಅಂತ ಕುಂತು ಏನು ವೈರಾಗ್ಯ ಬಂದುಬಿಟ್ಟದ ಅನ್ನೋರಂಗೆ ಮಾತಾಡ್ತೀವಿ. ಇಟ್ಟು ಬಂದ ತಕ್ಷಣ ನಾವು ಮಾಮೂಲಿ ಉಣ್ಣೋದು ತಿನ್ನೋದು ಅದಷ್ಟೇ ತೋರ್ದಂಗೆ ಆಯಿತು, ಅಡಿಗೆ ಬಿಡ್ತು. ಇದು ಪರಮ ವೈರಾಗ್ಯ ಅಂದರೆ ಹಾಗಲ್ಲ. ವಿಷಯಾದಿಗಳ ದೋಷ ದರ್ಶನ ಆಯ್ತಂದ್ರೆ ತಿರ್ಗಾ ಒಳ್ಳೆ ನೋಡದೇ ಇರುವಂಥದ್ದು, ಮನಸ್ಸು ಹಾಕದೇ ಇರುವಂಥದ್ದು, ಹಂಗಾಗಿಬಿಡುವಂಥದ್ದು ಇದು.
ಅದಕ್ಕೆ ಪರಮ ವೈರಾಗ್ಯ ಅಂತ ಹೇಳ್ತಾರೆ. ಇಂಥ ಪರಮ ವೈರಾಗ್ಯವನ್ನು ನನಗೆ ಕೊಡಪ್ಪ ಅಂತ ಭಕ್ತನಾದಂಥವ ಕೇಳ್ಕೊಡ್ತಾನೆ. ಮತ್ತು ನಾವು ನಾಳೆ 23ನೇ ಪದವನ್ನು ನಾಳೆ ನೋಡೋಣ. ನಾಳೆ ಒಂದು ಸ್ವಲ್ಪ ಕೆಲಸ ಇದೆ. ನಾಳೆ ಒಂದು ದಿವಸ ಕ್ಲಾಸ್ ಇಲ್ಲ, ನಾನು ಹೇಳ್ತೀನಿ ಎಲ್ರಿಗೆ. ನಾಳೆ ಒಂದು ದಿವಸ ಕ್ಲಾಸ್ ಇಲ್ಲ, ಮತ್ತು ನಾಡ್ದಿಂದ ಯಥಾವತ್ತಾಗಿ ಮತ್ತೆ ಕ್ಲಾಸ್ ಇರ್ತದೆ. ಒಂದು 2 ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.